ನಿನ್ನ ಹಾಳು ಸಮಾಜದಲ್ಲಿ ಅಂದಾಗ ನೀನೀಗ ಗೆರತಿಯಾಗಿ ಹೇಗೆ ಬಾಳುವೆ ಈ ಕಾನೂನಿನ ಲೋಕದಲ್ಲಿ? ಈ ಮಾತನ್ನು ನೀನು ಬೊಗಳುತ್ತಿರುವಾಗ ನೀನು ಎಷ್ಟು ಜನರ ರಕ್ತಕ್ಕೆ ಜನಿಸಿ ಬಂದಿರಬೇಕು ಚಾಂಡಾಲ. ಹರಿಹರ ಬ್ರಹ್ಮಾದಿಗಳಿಗೆ ಶಕ್ತಿ ಅವತರಿಸಿದ ಈ ಹೆಣ್ಣಿನ ಮೇಲೆ ಕೀಳಾಗಿ ಮಾತನಾಡಿದ ನಿಜವಾದ್ರೆ ಈ ನಿನ್ನ ಕಳಂಬರನ್ನು ಕಾದುಕೊಳ್ಳಲು ಕಾಪಾಡಲು ಬಂದೇ ಬರ್ತಾನೆ ಆನನ ದೇವರು. ಶ್ರೀ ಕಾಲ ಯಮರಾಯನನ್ನೇ ಕಾಲು ಕೆಳಗೆ ಹಾಕಿ ತುಳಿದಿರುವ ಈ ಕರ್ಮೇಂದ್ರನಿಗೆ ಆ ದೇವರಂತಿಕೆ. ಶ್ರೀ ಬಿಡು ಈ ನಿನ್ನ ಹಠ. ಈಗ ಈ ವಿಟನಿನಿಂದ ಒಪ್ಪಿಕೊಳ್ಳದಿದ್ದರೆ ಮುಗಿತೋ ನಿನ್ನ ಶೀಲದ ಪಟ. ನನ್ನ ಶೇಡಿನ ಹೋರಾಟದಲ್ಲಿ ಭಾಗವಹಿಸಿ ಮಾತನಾಡಲಿಕ್ಕೆ ನೀನಾರೊಂದು ಹೆದರಿಸಿ ಬೆದರಿಸಿ ಒಂದು ಹೆಣ್ಣಿನ ಪ್ರಾಣ ಪಾನಕ್ಕೆ ಆದರೂ ಕಣ್ಣೆತ್ತಿತ್ತು ನನ್ನ ಮುಕ್ತಿ ಬಂದಿರುವ ಸರ್ಕಾರದ ಹುಲಿ. ಜಯರಾಮ್, ಸರ್ಕಾರದ ಹುಲಿಗಳನ್ನು ಸೋಲಿಸಲು ಸಿದ್ಧನಾಗಿ ನಿಂತಿರುವ ಈ ಗಂಡಿಗೆ ನೀನ್ಯಾವ ಸರ್ಕಾರದ ಹುಲಿನೇ? ಜಯರಾಮ್ ಬರೇ ಜಯರಾಮನಲ್ಲ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜಯರಾಮ್. ಹಾಕಿ ಡ್ಯೂಟಿಯಲ್ಲಿದ್ದಾಗ ಮಾತ್ರ ನೀನೊಬ್ಬ ಇನ್ಸ್ಪೆಕ್ಟರ್. ಈಗ ನೀನು ಬಂದು ಹೋಗಲಿಕ್ಕೆ ನಾನೇನು ಹೇಳಿ ಅಲ್ಲ, ನನ್ನ ಮಾಲಿನ್ಯ ಸೋದರು ಅಷ್ಟೇ, ಕುಸಿಗುಡುತ್ತಿರುವ ಸಫಲವಾದರೂ ಅಷ್ಟೇ. ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಬಂದರೆ ಜನಾರ್ದದಲ್ಲಿ ನೆದ ಗುಂಡಿಯನ್ನು ಸೆಳಿ ಹೊರಬರುವ ಬಿಸಿ ರಕ್ತದಲ್ಲಿ ಸ್ನಾನ ಮಾಡಿ ಈ ಕನ್ನಡ ಪತ್ರ ಬಾಳದು, ಈ ಕನ್ನಡ ಪತ್ರ ಬುನಾದಿ ಶಾಂತಮ್ಮ ರಾಷ್ಟ್ರಪತಿ ಹೆಸರಿದ್ದರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜಯರಾಮನೇ ಅಲ್ಲ. ಜಯರಾಮ್, ನನ್ನಂತ ಕಿರಾಡಿಗಳ ಕೈಯಲ್ಲಿ ಸಿಕ್ಕು ವೀರ ವೀರನವಂತಾಡುತ್ತಿರುವ ನಿನ್ನ ರಾಷ್ಟ್ರೀಯ ಧ್ವಜ ಸತ್ತಿಲ್ಲದ 10 ಪಾಲಾಗುವುದು ಜೋಕೆ. ಘನತೆ ಗೌರವದಿಂದ ಮೆರೆಯಬೇಕೆಂದಿರುವ ಈ ಕರಿಮೇಂದ್ರನಿಗೆ ಎದುರಾದರೆ ನಿನ್ನ ಅಧಿಕಾರಕ್ಕೆ ಕುಂದು ತರುವೆ. ಮೈಂಡೆಡ್ ನನಗೆ ಹತ್ತಿರ ಹುತ್ತ ಸೋದರ, ನನ್ನ ಅಧಿಕಾರಕ್ಕೆ ಕುಂದು ತರ ನಿನ್ನ ಒಪ್ಪುಗಾಗಲ್ಲ, ನಿನ್ನ ತೊಂದರೆಯಾಗುದಿಲ್ಲ. ನೀನು ಅಷ್ಟೇ ಉತ್ತರ ದೇಶ ತಪ್ಪಿ ಮಾತನಾಡಿದ್ರೆ ಈ ನಿನ್ನ ಇಲ್ಲ ಬಿಚ್ಚಿ ಬಿಡೋದು. ನೀನು ಎಚ್ಚರ ಎಚ್ಚರ. ಜಯರಾಮ್, ಅನ್ಯಾಯ ಧರ್ಮದಿಂದ ತುಂಬಿ ತುಳುಕುತ್ತಿರುವ ಈ ನಿನ್ನ ಅಧಿಕಾರಕ್ಕೆ ನನ್ನ ಸವಾಲು ಹಾಕಿ ನಿನ್ನ ಹೊಟ್ಟೆ ಮೇಲೆ ನನ್ನ ಕಾಲಿಟ್ಟು ಅಟ್ಟಹಾಸದಿಂದ ಈ ಹುಡಿ ನನ್ನ ಹೆಸರು ಕರ್ಮೇಂದ್ರನೇ ಅಲ್ಲ. ಇಟ್ಸ್ ಮೈ ಚಾಲೆಂಜ್. ಹೋಗಲೇ ಹೋಗು, ನಿನ್ನಂತನಿಗೆ ಹೇಗೆ ಪಾಠ ಕಲಿಸಬೇಕನ್ನೋ ನನಗೆ ಚೆನ್ನಾಗಿ ಗೊತ್ತಿದೆ. ಹಾ ಜಯಶ್ರೀ, ಒಬ್ಬಂಟಿಗಳು ಏಕೆ ಬಂದೆ ಈ ಕಾಡಾಡಿನಲ್ಲಿ? ನೋಡಿ ಸಾಹೇಬ್ರೆ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾಂತ ನಮಸ್ಕಾರಗಳು. ನೋಡಿ, ನಾನು ದೇವರ ದರ್ಶನಕ್ಕೆ ಅಂತ ಹೊರಟಿದ್ದೆ. ಈ ದೇವರ ದರ್ಶನ ಮುಂದೆ ನೀವೇ ನನ್ನ ಪತಿ ಆಗಬೇಕೆಂದು ನಿಮ್ಮ ಭಾಸ್ಕರ ಮಾಸದಿಂದ ಉದಯಿಸಿ ಚಿನ್ನಿ ಬರ್ತಿರುವ ಈ ನಿನ್ನ ಚೆಲುವಿನ ಚಿತ್ತರ ನಾಗಿಗೆ ನನ್ನ ಪತಿ ಆಗದೆ ಯಾಕೆ ಸಂಶಯವೇ? ಹೋಗಿನ ಕಂಠವನ್ನು ಗತ್ತ ನಿನ್ನಂತ ಪ್ರಣಯ ಪಟ್ಟಿರುವಾಗ ನನಗೆ ಹಾಡಿನ ಚಿಂತೆ ಸುಳಿಗಾಳಿಯಲ್ಲಿ ಹಿಂಪಾಗಿ ಹಾಡಿ ನೀರೇನು ನಾನು ಕಲಿಸಿದ್ರೆ ಸಾಕು. ಹಾಗಾದ್ರೆ ಈ ಸುಂದರ ಸಮಯದಲ್ಲಿ ಮಂದಹಾಸದಿಂದ ನೀವು ಒಂದಾಗಿ ಚಂದನದಿಂದ ನನ್ನೊಂದಿಗೆ ಆಡುತ್ತ ಬಾಲನ ರಾಜ.
ಪಟ್ಟಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ಬಣ್ಣದ ಹೂವ ಹಾಸುವೆ ಚೆಲುವ ನೀ ಬರುವ ದಾರಿಗೆ ಮುತ್ತಿನ ಮಾಲೆ ಕಟ್ಟುವೆ ಅನುರಾಗ ಎಂಬ ತೇರಿಗೆ ಕಾಮನ ಬಿಲ್ಲ ಮುಡಿಸುವೆ ಅಂದದ ಭವ್ಯ ಶಿಲ್ಪಕ್ಕೆ ಸಂಜಯ ರಂಗಿನೋ ಕುಡಿ ನಾ ತರುವೆ ನಿನ್ನ ಪಾದಕ್ಕೆ ನನ್ನ ಪ್ರೀತಿ ದೇವಿ
ಪ್ರೀತಿಗೆರಡೆ ಅಕ್ಷರ ಪದರಾಳ ಗೌರಿ ಶಂಕರ ಕಾವೇರಿಗೆ ಕಾಲುಂಗುರ ತೊಡಿಸಿ ಕೊಡಜಾದ್ರಿಗೆ ಕೈಬಳೆಯ ತೊಡಿಸಿ ನಿನ್ನ ಕಣ್ಣು ಕೊಡಗಿನ ಕೊಡಗಲೇ ಕೂಡಲೇ ನಿನ್ನಿಲ್ಲದೂರಿನ ಬೊಂಬೆಯು ನಿನ್ನ ನಡೆದಾದ ಮೈದಿರದ ಬೊಂಬೆಯು ನಿನ್ನ ಬದಲಾಗಿ ಮೌನಾವಿ ಚಿತ್ರಾವಳಿ ನಿನ್ನ ಕಣ್ಣೋಟ ಕನಸೆಳೆಯುವ ಪ್ರೀತಿಗಾಗಿ ಹುಟ್ಟಿ ಬರುವೆ ನಿನ್ನವನಾಗಿ ಪ್ರತಿ ಜನ್ಮ ಸೆರೆಯಾಗಿ ಹುಟ್ಟಿ ಬರುವೆ ಮಾಯಾಗಿ ಜಯಶ್ರೀಯನ್ನು ಜಯಿಸಿ ಜಗದೀಶ್ವರನಾಗಬೇಕೆಂದ ಹಠ ತೊಟ್ಟ ನಿಂತಿರುವ ಈ ಕರ್ಮೇಂದ್ರನಿಗೆ ಎದುರಾಗಿ ನಿಂತನಲ್ಲ ನನ್ನ ಸಹೋದರ ಜಯರಾಮ್. ನನ್ನ ಆಶಾಕಾಂಕ್ಷೆಗಳಿಗೆ ನೀರೆರೆದು ನಿನ್ನ ಬಾಳ ಹಾಳಾಗಬೇಕಾದರೆ ನಿನ್ನ ತಂಗಿ ರಾಜಶ್ರೀಯನ್ನು ನಾ ಕೆಣಕಲೇಬೇಕು. ಅಣ್ಣ ತಂಗಿ ಒಡನೆ ಕಾಮ ವಿಲಸವಾಡಿದನೆಂದು ಈ ಜಗತ್ತ ಕೂಗಾಡಿದರು. ಆ ಕೂಗಿಗೆ ಕಿವಿ ಕೊಡದೆ ಹೊರಗಿನಿ ಅಂತಿರುವ ನಿನ್ನ ತಂಗಿಯ ಶೀಲ ಸವಿಯದಿದ್ದರೆ ನನ್ನ ಹೆಸರು ಕರ್ಮಗೆಟ್ಟ ಕರ್ಮೇಂದ್ರನೇ ಅಲ್ಲ. ಮೋಸ ಮಾಡಲೆಂದು ನೀನು ಬಂದೆಯ ಪ್ರೀತಿಯನ್ನು ಲೆಕ್ಕಲೇತಕು ಎಂಬ ನುಡಿದೆ ಪ್ರೀತಿಯನ್ನು ಲೆಕ್ಕಲೇತಕು ಎಂಬ ಪಾಠನ ಹೇಳ ಹೋದೆಯ ಹೋದರೆ ಹೋಗಲಿ ದೂರ ನನ್ನಿಂದ ದೂರನೇ ದೂರ ಮೋಸ ಮಾಡಲೆಂದು ನೀನು ಬಂದೆಯ ಪ್ರೀತಿಯ ಸೆರೆ ಹೇಳಿ ಎದುರು ನಿಂತೆಯ ಮಾಡಿ ಹೋದೆಯ ನಗುವ ಸುತ್ತಿನಲ್ಲಿ ಹೃದಯ ಹೊಡೆದೆಯ. ಅನ್ನ ಬಾಳ ಫೀಲಿಂಗ್ ಮೂಡ್ದಾಗದನ. ಹೌದಾ? ನಾವ್ ಮಾತ್ರ ಎಬಸ್ಬೇಕು. ಎಬಸ ನಮ್ಮ ಸಣ್ಣ ಓಟ್ಯಾಗ ಈ ಜಗತ್ತನ ಬೆಳಕಿ ನಮ್ಮ ಮನಿ ಮುಂದ ಹಾಕಲ ನದಿ ಮೇಲೆ ಕೂತ ಹಿಡಿಯವ ನಾವು ರಗೈರಲಿಗ ಗುಡಿಗಾಡಿ ಸಾಯವ ನಾವು ರಗೈರಲಿಗ ಗುಡಿಗಾಡಿ ಸಾಯವ
ಚೆಲುವಿ ನಿನ್ನಂದ ಮನದ ಮ್ಯಾಲಿನ ಬ್ರಹ್ಮ ಕಳಿಸಾರ ಸರದ ನಂಬೀನಿ ನಿನ್ನ ಕೊಡಬ್ಯಾಡ ಮನ್ನ ಗೊತ್ತಾದ ಮ್ಯಾಲ ಗೊತ್ತಾಗದಕ್ಕ ಮುತ್ತ ಕೊಡಲೇನ ಬನ್ನ ತಕ್ಕಿಗೆ ಸಿಗವಲ್ಲಿ ಒಕ್ಕಿ ಮನಿ ಕಡೆಗೆ ಒತ್ತಾಗೋ ತಂದೆ ಮುನ್ನ ಹತ್ಯಾವ ಬಿಕ್ಕ ಓಗಾಡನಕ್ಕ ಎಂಗಾರ ಬಾವೊಮ್ಮೆ ಬದಲಿಸಿದಿಕ್ಕ ಗೊತ್ತಾದ ಮ್ಯಾಲ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಹಾಲ ತರ್ತೇನಂತ ಗಿಡದಾಗ ಬಾಲಿ ಗೆಳೆಯ ಕನಕ ಮಾಡಿ ಒಲ್ಲನ ಬೇಡ ಬಡತನ ನೋಡಿ ಹೊರಗಿಡಿಯಂಗ ಸಾಕಬೇಕಾದುಣದ ಚಲು ಗಡ ನಡುಗಿಸಿ ಒಡಿ ನಿನ್ನ ನಡ ಗಡ ನಡುಗಿಸಿ ಒಡಿ ನಿನ್ನ ಸರಸೂರು ಸಂಗವಂದರಿದ ನಿಂಗ ನಿನ್ನ ಸಿರಿ ಸೌಂದರ್ಯ ತನ್ನ ಕೊಳ್ಳಿ ನಾಯಂಗ ಇನ್ನ ತುಟಿಗೆ ತುಟಿ ಹಚ್ಚಿ ಮಾಡಿನ ವೇಡಿಂಗ ಪೊಲಗೆಚ್ಚಪ್ಪನಿ ಹೌದಾ ಬ್ಯಾಂಕಿ ಹೌದಾ ಬ್ಯಾಂಕಿ ಬಿರುಗಾಳಿ ಹೌದಾ ಹೌದು ಹೌದಾ ದಂಡೆ ದಂಡೆ ಹವಾದಾಗ ಕಿಂಡಿ ಕಿಂಡಿಗ ಮಡದ ಬ್ಯಾಡಣ್ಣ ದಂಡೆ ದಂಡೆ ಹವಾದಾಗ ಕಿಂಡಿ ಕಿಂಡಿಗ ಮಡದ ಬ್ಯಾಡಣ್ಣ ಹರೇ ಹುಡುಗರ ಮುದಿಗರಿಗೆ ಕೊಡರ ಡಂಗಣ್ಣ ಹರೇ ಹುಡುಗರ ಮುದಿಗರಿಗೆ ಕೊಡರ ಡಂಗಣ್ಣ ಮಸ್ತಾನಿನ್ನ ಗಿಂಡಿ ಜರ್ಗ ಮುಚ್ಚಿಕೊಂಡಿ ಮಸ್ತಾನಿನ್ನ ಗಿಂಡಿ ಜರ್ಗ ಮುಚ್ಚಿಕೊಂಡಿ ಸ್ವಲ್ಪ ಜರ್ಗ ಸರ್ಸ ನೋಡತ್ತಿ ನೀಟ ಬಲ್ಲ ಗಿಂಡಿ ಬರಿ ಐತಿ ನಿನ್ನ ಈ ಗಿಂಡಿ ಮಸ್ತಾನಿನ್ನ ಗಿಂಡಿ ಜರ್ಗ ಮುಚ್ಚಿಕೊಂಡಿ ಜರ್ಗ ಮುಚ್ಚಿಕೊಂಡಿ ಕಬರಗೆಟ್ಟ ಹಾಡಬೇಡ ಊರ ಬಿಟ್ಟು ತಿರುಗಬೇಡ ಕಬರಗೆಟ್ಟ ಹಾಡಬೇಡ ಊರ ಬಿಟ್ಟು ತಿರುಗಬೇಡ ಕಬರಗೆಟ್ಟ ಹಾಡಬೇಡ ಊರ ಬಿಟ್ಟು ತಿರುಗಬೇಡ ಬಿಗಿ 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 ಅಳಬೇಡ ನೀ ಮರಿಬೇಡ ನನ್ನ ಹೆಸರ ಬಿಗಿ ಬಿಗಿ ಅಳಬೇಡ ನೀ ಮರಿಬೇಡ ನನ್ನ ಹೆಸರ ಅದಗೆಟ್ಟ ಹಾಡಬೇಡ ಕಮರಗೆಟ್ಟ ಹೋಗಬೇಡ ಅಲ್ಗೆಟ್ಟಿ ಹಾಟಬೇಡ ಕಮರಗೆಟ್ಟ ಹೋಗಬೇಡ ಬಿಕ್ಕಿ ಬಿಕ್ಕಿ ಉಡಿಯಕ್ಕಿ ಹಾಕ ತನಕ ಎಲ್ಲಿದ್ದೆ ಕುಮಾರಿ ಉಡಿಯಕ್ಕಿ ಹಾಕ ತನಕ ಎಲ್ಲಿದ್ದೆ ಕುಮಾರಿ ಬಿಕ್ಕಿ 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 ಹಳಬೇಡ ಕರಿಬೇಡ ನನ್ನ ಹೆಸರ ಬಿಕ್ಕಿ ಬಿಕ್ಕಿ ಹಳಬೇಡ ಕರಿಬೇಡ ನನ್ನ ಹೆಸರ ಸತ್ತರ ಸಾಯಿ ನಿಯತ್ತಿಲ್ಲದ ನಾಯಿ ನಡಬರಕ ಕೊಟ್ಟಿನಿ ನಾಯಿ ಸತ್ತರ ಸಾಯಿ ನಿಯತ್ತಿಲ್ಲದ ನಾಯಿ ನಡಬರಕ ಕೊಟ್ಟಿನಿ ಕೈ ತಪ್ಪಿದ್ರೆ ನನ್ನ ಬೈ ನಾ ಎಲ್ಲದಕ್ಕೂ ಸೈ ತಪ್ಪಿದ್ರೆ ನನ್ನ ಬೈ ನಾ ಎಲ್ಲದಕ್ಕೂ ಸೈ ಮಾಡಿದ ತಪ್ಪಿಗೆ ಉರ್ಲ ಹಾಕೊಡಲಿ ಕೈ ಗೆಳತಿ ಮೀನ್ ಸಿಗ್ತಾವಂತ ಆಸೆಕ ಗಾಳ ಹಾಕಿದ್ರ ಗೆಳತಿ ಮೀನ್ ಸಿಗ್ತಾವಂತ ಆಸೆಕ ಗಾಳ ಹಾಕಿದ್ರ ಮೀನೊಂದು ಬದಲಾಗಿ ಮೊಸಳಾಗಿ ನನ್ನ ಪ್ರಾಣನ ತೆಗೆದಲ್ಲ ಗೆಳತಿ ನನ್ನ ಪ್ರಾಣನ ತೆಗದಿ ಗೆಳತಿ ಮುಂಜಾನೆ ಮುಂಜಾಗಿ ನಾನು ಬಾಳೆ ನಂಜು ಮಾಡ್ತಿ ಅಂತ ತಿಳ್ಕೊಂಡ್ರ ಮುಂಜಾನೆ ಮುಂಜಾಗಿ ನಾನು ಬಾಳೆ ನಂಜು ಮಾಡ್ತಿ ಅಂತ ತಿಳ್ಕೊಂಡ್ರ ನನ್ನ ಬಾಳೆನ ನಂಜು ಮಾಡಿದಲ್ಲ ಗೆಳತಿ ನನ್ನ ಬಾಳೆನ ನಂಜು ಮಾಡದಿ ಗೆಳತಿ ಎಣ್ಣೆ ಅಂತರ ತಿಳಿಯ ಪೊನೆತಿ ಅಂತರ ತಿಳಿಯ ಗೆಳತಿ ಎಣ್ಣೆ ಅಂತರ ತಿಳಿಯ ಇಲ್ಲ ಪೊನೆತಿ ಅಂತರ ತಿಳಿಯ ಎಣ್ಣೆ ಬತ್ತಿ ಅಂತ ತಿಳಿದು ಬೆಂಕಿ ಹಚ್ಚಿದ್ರೆ ನಿನ್ನ ಮನಿ ಬೆಳಕಾಗಿರ್ತಿದ್ದಲ್ಲ ಗೆಳತಿ ನಿನ್ನ ಮನಿ ಬೆಳಕಾಗಿರ್ತಿದ್ದ ಗೆಳತಿ ನಿನ್ನ ಚಿಂತ್ಯಾಗ ನನ್ನ ಸಂತಿ ಮುಗದೋತ ಗೆಳತಿ ನಿನ್ನ ಚಿಂತ್ಯಾಗ ನನ್ನ ಸಂತಿ ಮುಗದೋತ ಆಳ ಜೀವ ಉಳದೈತಿ ಊರಾಗ ನನ್ನ ಗೆಳತಿ ಹೆಂಗಿರತಿ ನನ್ನ ಮರಾತ ಜಂತಿಗೆ ಬಂದಾಗ ಬೆಟ್ಟಾದೋ ನನ್ನ ಗೆಳತಿ ಜಂತಿಗೆ ಬಂದಾಗ ಬೆಟ್ಟಾದೋ ನನ್ನ ಗೆಳತಿ
ನೀರ ತರಸಿದಿ ಕಣ್ಣಾಗ ನನ್ನ ಗೆಳತಿ ಹೆಂಗಿರತಿ ನನ್ನ ಮರದ ಮೋಸ ಮಾಡೋದಲ್ಲ ಧರ್ಮ ಹತ್ತೈತಿ ನನ್ನ ಧರ್ಮ. ಜಗಳ ಹುಟ್ಟಿಸಾರ ಪ್ರೀತಿ ಪ್ರೇಮ. ಹೇ ಮಾವ ನೀನು ಮಲಂಗ ಮಾಡ್ತಿ ಬೇರೆ ದಿಲ್ಸವ. ನೀ ಮಲಂಗ ಮಾಡ್ಸು ಮಲಂಗ ಮಾಡ್ಸವ. ಹೇ ಮಾವ ನೀನು ಮಲಂಗ ಮಾಡ್ತಿ ಬೇರೆ ದಿಲ್ಸವ. ಮ್ಯಾಗಿದ ಮ್ಯಾಗ ಐತಿ ತಳಗಿದ ಮ್ಯಾಗ ಕೊಲ್ಲ ಐತಿ ನಡ್ಕಿನ ಜಾಗ ಅಲ್ಲೇ ಐತಿ ಮ್ಯಾಲಿಂದ ಮ್ಯಾಲೆ ಐತಿ ತಳಗಿಂದ ತಳಗ ಐತಿ ನಡ್ಕಿನ ಜಾಗ ಅಲ್ಲೇ ಐತಿ ಬಲ್ಲಂಗ ಅರ್ಥ ಬಲ್ಲಂಗ ಈ ಜಾಗ ಏ ಹುಡುಗಿ ಈ ಬಲ್ಲಂಗ ಅರ್ಥ ಈ ಜಾಗ ಟಮಾಟಿ ಕೆಂಪ ಕೆಂಪ ಮಾವ ಹೊಡಿಬಾರ ಒಂದು ಪಂಪ. ಟಮಾಟಿ ಕೆಂಪ ಕೆಂಪ ಗಜರಿಯು ಕೆಂಪ ಕೆಂಪ ತಿಂದ ನೋಡು ಒಂದು ಕೆಂಪ ಗಜರಿಯು ಕೆಂಪ ಕೆಂಪ ಎಲ್ಲಿ ಮಣ್ಣಪಾಲ ಅದುರೆ. ಏಯ್ ಯಾವ ನೋಡಿ ನಿನ್ನ ಮೀಸಿ ಮಾರಿ ಆಗ್ಲಿ, ನಿನ್ನ ಮೀಸಾಗ ನೀರು ಬಿಡ್ಲಿ. ಯವ್ವಾದರ ಅದೇ ಬಿಟ್ಟರೆ ಬಿಟ್ಟಿ ನನಗಾದ ಎಳೆ ಹುಡುಗ ಕಟ್ಟತ್ತ ಅದು ಸಟ್ಟತ್ತ ಬರದ್ರಿ ಏನ್ ಮಾಡಕ ಅಯ್ಯವ ಕಟ್ಟ ಇಡ್ತಾ ಹಿಡ್ದ ಗಲ್ಲ ಕಡ್ದಿದ್ರಿ ಏನಾಗ್ತಿದ್ದಿಲ್ಲ ಅಯ್ಯವ ನಾನು ಈ ಕಟ್ಟಂತ ಮುರಿದು ಪಟ್ಟಂತ ಕೊಟ್ರೆ ಏನ್ ಮಾಡ್ಬೇಕ ಅಯ್ಯವ ಬಡಗಿನ ಏ ನೀನು ಯಾವಳೇ ನಿನ್ನ ಕಣ್ಣು ಮಣ್ಣು ಸೇರಿ ನಿನ್ ಜಡಿ ಗಿಡ ಸೋರ್ಲಿ ಯಾವ ನೋಡಿ ನೀನು ಲಂಡ ಚನ್ನದ ಮಂಡ ಪೊಲೀಸ್ ಯಾಕ ಹೆಂಗ ಮಾತಾಡಕತ್ತಿಯಲ್ಲ ಮಗನ. ಅಲ್ಲ ನೋಡು ನನ್ನ ಹಾಲೆಲ್ಲ ಚೆಲ್ಲಿದಿ ಮನ ಪಾಲ್ ಮಾಡಿದಿ ಸರಳದ ರೊಕ್ಕ ಕೊಟ್ಟು ದಾಟ್ ಹೋಗ್ ಮಗನ. ಇಲ್ಲ ಅಂದ್ರ ಮತ್ ನೋಡು ಮಗನ ನಿನ್ನ ಡ್ಯೂಟಿನ ಕಿತ್ತಾಕಿಸ್ಬಿಡ್ತೇನೆ. ಏನೇ ಪಶುಪತಿ ಮಗಳ ರೋಷಪತಿ ಈ ಪೊಲೀಸ್ ಅನ್ನ ಕಬರ್ ಇಲ್ದ ನೀ ನನಗ ಆದ ಮತ್ತ ನನ್ನ ಕೈಕಾಲ್ ಕೆತ್ತಿಸಿ ಮತ್ತೆ ನನಗ ಇದನ್ ಮಾಡ್ತೀನಿ ಅಂತೀಯ. ಏ ಹುಡುಗಿ ಅರೆ ಹೆಚ್ಚಾಗಿ ಕಣ್ಣು ಗಪ್ಪಾಗಿ ಅವನು ನೋಡ್ ಮತ್ತೆ ಈ ಪೊಲೀಸ್ ಪಾಪನಂದ್ರ ಯಾರಂತ ತಿಳಿದಿದಿ. ಯವ್ವ 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 ನನ್ನ ಪೊಲೀಸ್ ಪಂಪ ಮಾಡುವ ನೀ ಜಂಪ. ಅಲ್ಲ ಹಾಲು ಚೆಲ್ಲಿದ ಸಿಟ್ನ್ಯಾಗ ಅವನೊಂದು ಕೊಡಬಾರ್ದ ಕೊಟ್ನೆ ಅಂದ್ರ ಆಕೈತಿ ನಿನ್ನ ಮಾರಿ ಕೆಂಪ. ಸರ ರೊಕ್ಕ ಕೊಟ್ಟು ಹೋಗೋ ನೀ ಹಂಪ. ಆಹಾಹಾ ಏನ್ ಹಾಕೊಳ್ರಿ ಅಪ್ಪ ಈಕಿ ಚಂಪ. ಆದ್ರ ಇವಳು ಕೈಯಾಗ ಕೊಡ್ಬೇಕ್ರಿ ನನ್ನ ಬಂದೂಕಿನ ಪಂಪ. ಇಲ್ಲಂದ್ರ ಆಗ್ತಾಡ್ರಿ ನಮ್ಮ ಸಾಹೇಬನ ಮುಂದ ಕ್ಯಾಂಪ. ಏ ಎಣ್ಣೆ ಹೆಣ್ಣು ಮಕ್ಕಳ ರಕ್ಷಣೆ ಮಾಡೋದು ಈ ಪೊಲೀಸರ ಕರ್ತವ್ಯ ಅಂತ ತಿಳಿದ್ರ ನನ್ನ ಮೈಮೇಲೆ ಹೇಗೆ ಬರ್ತೀಯ. ಏ ಅರೆ ಹೆಚ್ಚಾಗಿ ಕಣ್ಣು ಗಪ್ಪಾಗಿ ಅವನು ನೋಡು ಮತ್ತೆ ಏ ಪೊಲೀಸ ತಡದ ಮಾತಾಡ್ದಂಗ ಎಲ್ಲ ಹಂಗ ಸುಳ್ಳು ನೀನು ಕಾಣ್ಸಕತ್ತೆ ಅಂತ ಗೊತ್ತಾತ. ಹಾಲಿನ ಗಂಟೆ ಕೊಡ್ದಾಗತ್ತ ಅಂತೇಳಿ ಹೆಂಗ ಬೇಕಾದಂಗ ಮಾತಾಡ್ದೆ ಅಂದ್ರ ಮಗನ ನೀ ಹೆಂಗ ಸುಳ್ಳು ಮಾತಾಡಿಲ್ಲ ನೀನ್ ನಂಗ ಸುಳ್ಳು ಮಾತಾಡಕ್ಕೆ ಒಳಗ್ ಹಾಕಿಸ್ಬಿಡ್ತೀನಿ ನೋಡ್ ಮತ್ತ. ಈ ಹುಡುಗಿ ಬಾಳ ಬಿರುಸ್ ಜಾತಿದಿದ್ದಾಗ ಐತಪ್ಪ. ಇವಳು ಹಿಂಗ ಚೋಟ್ಲಿ ಬಿಟ್ರ ನಂದೇನು ಸುಳ್ಳಿನ ಗುಳಿಗಿನ ಆಟಂಕ ಕಾಣಗೋಲ್ಲ. ಇವಳು ಹಿಂಗ ಮಳ್ಳ ಮಾಡಿ ಕೈ ಹಿಡ್ದು ಲಗ್ನ ಆಗೋದು ಹೆಂಗಂತೀನಿ ನೋಡು ರೂಪ. ನೀ ಯಾವಾಗ ಬೇಕಂತ್ರ ನಾನು ಚೆಲ್ಲಿನ ಯಾವ ಮಾಡಿ ನನ್ನ ಪೊಲೀಸ್ ಇದನ್ನ ತುಡು ಮಾಡಿ ನೌಕರಿ ನಂಬರ್ ತುಡು ಮಾಡಿಯಪ್ಪ ಅಂದಿಂದ ನಿನ್ನ ಮ್ಯಾಗ ಕಂಪ್ಲೇಂಟ್ ವರ್ಕ್ ಕೊಟ್ಟು ಬಿಡ್ತೀನಿ. ಇವ ಪೊಲೀಸ್ನವ್ರಿಗೆ ಎಲ್ಲ ಮಾಡೋಂಗ್ ಕಾಣ್ತಾನ. ಇವ್ ಹೆಂಗಾರ ಮಾಡಿ ಮಳ್ಳ ಮಾಡಿ ಸಿಳ್ಳು ಹೊಡೆದು ಕೈ ಬಿಡ್ಬೇಕು. ಇಲ್ಲ ಅಂದ್ರೆ ಇವಳ ಕೈಯಾಗ ನಾ ಪಾರ್ ಆಗಂಗಿಲ್ಲ. ಇಲ್ಲ ಅಂದ್ರೆ ನಿನಗ ಅಂದಿನೋ ಪೊಲೀಸ್ ಮಾವ. ಅಯ್ಯೋ ಈ ಪೊಲೀಸನ ಮನಕದ್ದ ಎಣ್ಣೆ ಎಷ್ಟೊಂದು ಮೃದುವಾಗಿ ಬರುತ್ತೆ ನಿನ್ನ ಬಾಯಿಂದ ಮಾಮ ಎನ್ನುವ ಶಬ್ದ. ಮಾಮ ಅಂದ್ರ ಲೋಕ ಮಾಯ ಆಗೋದು. ಇಲ್ಲ ಅಂದ್ರ ಈ ನಿನ್ನ ಪೊಲೀಸ್ ಡ್ಯೂಟಿ ಇವತ್ತು ರಾಂಗ್ ಆಗತ್ತ. ಅದೆಲ್ಲ ಇರ್ಲಿ, ಏನೋ ನಂಬರ್ ಗಿಂಬರ್ ಅಂತ ಏನೇನು ಅನ್ನಕತ್ತೆ ಇದ್ದೆಲ್ಲ ಎಲ್ಲ ಬೇಕಾ? ಹುಚ್ಚಿ ಹಳೆ ಹುಚ್ಚಿ, ನನ್ನ ನಂಬರ್ ನಿನ್ನ ಕೈ ಸಿಗೋಂಗಿದ್ರ ನಾ ಯಾಕೆ ಈಗ ಪೊಲೀಸ್ ನೌಕರಿ ಕೋರ್ಟ್ ಹಾಕೋಬೇಕಾಗಿತ್ತು. ಈ ಪೊಲೀಸ್ ಹೆಣ್ಣು ಗದ್ದಲಕ್ಕೆ ಬಿದ್ದು ಎಲ್ಲರ ಕದ್ದು ಹೋಗಿತ್ತು ಅಂತಂದು ಅದನ್ನ ನೋಡಿಲ್ಲ ಈ ಕಾಕಿ ಅರಿವಿ ಒಳಗಿಟ್ಟು ಬಂದಿರ್ತೀವಿ. ಓ ಕಾಕಿ ಅರ್ಬಿ ಸೀಕ್ ಮಾಡಿ ಇವತ್ತ ಬರ್ತೀರಿ? ಅಯ್ಯೋ ಸೀಕ್ ಮಾಡಿ ಹತ್ತಕ್ಕೆ ಬರ್ಲಿ ರೂಪ. ಯಾತಕ್ಕಂತ ಕೇಳ್ತೀರಲ್ರಿ? ನನ್ನ ಮೇಲೆ ವಿಶ್ವಾಸವಿಲ್ಲ ನಿಮಗೆ? ನನ್ನ ಮೇಲೆ ನಾನು ನಿಮಗೆ ಮನಸ್ಸಿಗೆ ಬಂದೇ ಇಲ್ವಿ?
ಅದ ನೀ ನನ್ನ ಮನಸ್ಸಿಗೆ ಬಂದಿ ಅಂತ ನೀ ನನ್ನ ಕನಸಿಗೆ ಬಂದು ಕಾಡ್ತಿದಿ. ನಾ ಈಗ ಏನ್ ಮಾಡ್ಲಿ? ಏನ್ ಮಾಡ್ಲಿ ಅಂದ್ರೆ ಹೆಂಗ್ ಹೇಳು ಪೊಲೀಸ್ ಮಾಮ? ಅಲ್ಲ ಈ ಹೆಣ್ಣು ನಿನ್ನ ಕೈ ಹಿಡ್ಕೊಂಡು ನಿಂತ ಸ್ವಲ್ಪ ಕರುಣೆ ಕಾಣವಲ್ಲ ನಿಮ್ಮ ಕಣ್ಣಿಗೆ. ನಾ ಯಾರ ಮುಂದೆ ಹೇಳಿ? ನನ್ನ ಮುಂದೆ ಹೇಳಕ್ ನಿಮ್ಗೆ ಏನಾಗ್ರಿ ಪೊಲೀಸ್ರ? ರೂಪ ಬಾಯಲ್ಲಿ ಬಾಯಲ್ಲಿ ಅಳ್ಬೇಡ ರೂಪ, ಅಳ್ಬೇಡ. ಇಲ್ಲ ಅಯ್ಯೋ ಏನ್ ಮಾಡ್ತೀನಿ ಮುಟ್ಟ್ಯಾರ ಯವ್ವ. ಅಳ್ಬೇಡ ರೂಪ, ಅಳ್ಬೇಡ. ನಿನಗ ತ್ರಾಸ ಆದ್ರ ನನಗೂ ಬಂದಾಗ ನಿನಗೇನು ಕಷ್ಟ ಆಗೈತಿ ಬಾಯ್ ಬಿಚ್ಚಿ ಹೇಳು, ಅದನ್ನ ನಾ ಪರಿಹಾರ ಮಾಡ್ತೀನಿ. ಗೊತ್ತು ನೋಡ್ರಿ ಹೆಂಗ್ ಎಬ್ಸಾರಿ ಪೊಲೀಸರು. ಅಲ್ರಿ ಪೊಲೀಸ್ರ, ನನ್ನ ಹಾಲ್ ಚೆಲ್ಲಿ ಮನಪಾಲ್ ಮಾಡಿದ್ರಿ. ನನ್ನ ಹಾಲಿನ ರೊಕ್ಕ ಕೊಡ್ರಿ, ಇಲ್ಲ ಅಂದ್ರೆ ಮತ್ತೆ ನಮ್ಮಪ್ಪ ಮಗಳ ರೊಕ್ಕ ಎಲ್ಲಿ ಹಾಲಿನ ಅಂತ ಕೇಳಿದ್ರ ನಾ ಏನ್ ಹೇಳಿ ಟಿಸ್ನೆ? ಓಚ್ಚಿ ಹಳೆ ಓಚ್ಚಿ ರೊಕ್ಕ ಕೊಡ್ತೀಯಾ? ತೋ ಇಲ್ಲ 100 ರೂಪಾಯಿ ಐತಿ ತೋ. 20 100 ತೋ. ಬರೇ 20? ಅಯ್ಯೋ 100 ಅದ ಪಾರ್ಟಿ ಮಾಡ್ಕೋ. ಕೊಡದೆ 20 ರೂಪಾಯಿ ಕೊಟ್ಟು ಮತ್ತೆ ಇಷ್ಟ ಮಟ್ಟ ಏನೋ ದೊಡ್ಡ ದೊಡ್ಡ ಮಾತು ಹೇಳಿದ್ರಿ. ಏನ್ ಹೇಳಿದೆ? ಕಟ್ಟಿಗೆಗೆ ಹೋಗಿ ಬರ್ತೀನ ಕಲ್ಲರ್ಸನ್ ಬರ್ತಿದ್ದಲ್ಲ ಎಮ್ಮೆ ಕಾಯಕ್ ಹೋದಾಗ. ಹೌದನ? ನೋಡ ಈ ಸರಿ ಕಪ್ ನಮ್ಮದ RCB ಕಪ್. ಎಲ್ಲದ್ರಪ್ಪ RCB ಫ್ಯಾನ್ಸ್? ಎಲ್ಲಾರ ನಮ್ಮವ್ರ ಅದಾರ. ಎಲ್ಲ ನಿಮ್ಮವ್ರಲ್ಲ, ನಮ್ಮವ್ರವ್ರು. ಕೇಳಗ್ರ ನಮ್ಮ ಬಳಗ, ನಿನ್ನ ಬಳಗ ಅಲ್ಲ. ನಿಮ್ಮ ಅಣ್ತಂಬ್ರ ಅಲ್ಲ ಅವ್ರು, ನಮ್ಮ ಅಣ್ತಂಬ್ರು. ಕೇಳಗ್ರ ಹೌದಲ್ಲಪ್ಪ? ನೋಡಿ ಹೆಂಗೈತಿ ನಮ್ಮವ. ತೆಲಗಿನ ಕೆಟ್ಟೈತೆ ಏನಿದ್ದು? ಯಾಕ RCB ಅಂದ್ರೆ ಎಲ್ಲ ಒಂದ ಬರ್ತೈತಿ ಸಿನೆ. ಕೊಡ ಇನ್ನ 50 ರೂಪಾಯಿ. 50 ಯಾಕ 100 ಕೊಡ್ತಿತ್ತವ. ಇನ್ನ ಐತಿ ಈಚೆ ಕಡೆ ಚೇಮ್ ಐತಿ, ಇದ್ರ ಪಕ್ಕದ ತಿಳಿ ಅದು ಕೊಡ್ತೀನಿ. ಕೊಡು. ತೋ ತೋ ತೋ. ಯವ್ವ ಇಷ್ಟೆಲ್ಲ ನಂಗೆ ರೊಕ್ಕ ಕೊಟ್ರಿಲ್ಲ, ನಿಮಗೆ ಯಾವ ಮನುಷ್ಯ ಅನ್ಬೇಕಂತ ನನಗೆ ಒಂದು ಗೊತ್ತ. ಅಯ್ಯೋ ಕೆಟ್ಟ ಮನುಷ್ಯ ಅಂದ್ಬಿಡು, ಎಲ್ಲರೂ ಅದ್ರ ಅಂತಾರ. ಇಡೀ ನೋಡ್ರಿ ರೂಪ, ಇಡೀ ನನಕ ನಮ್ಮ ಊರಾಗ ಕೆಟ್ಟ ಮನುಷ್ಯ ಅಂದ್ರು ಪರವಾಗಿಲ್ಲ, ನೀವು ಬೇಕಿ ಚಲೋ ಅಂದ್ರ ಸಾಕು. ನೋಡು ನೋಡಿಲ್ಲ ನಾ ಹೆಂಗ ಮಾಡಬೇಕು ಡ್ಯೂಟಿ ಹಂಗ ಮಾಡ್ತೀನಿ. ಹೌದಾ? ಹಂಗಾದ್ರೆ ನೀ ಸರಿಯಾಗಿ ಡ್ಯೂಟಿ ಮಾಡು ಪಾಪು. ನಾ ಇಲ್ಲಿ ಹೋಗಿ ಬರ್ಲಾ ಹಿಂಗಂದ್ರೆ? ಅಯ್ಯ ಏನ್ ಆರೋಪ? ಮನೆಯಾಗ ಮಾತಿಟ್ಟು ಮನಸ್ಸಿನಾಗ ಮುತ್ತು ಕೊಟ್ಟು ನನ್ನ ಕತಿ ಹೇಳಂತ ಕಟ್ಟು ಹೊಂಟೆಲ್ಲ ಯಾಕ? ನಿನ್ನ ಬಾಯಿಂದ ಒಂದು ಚಂದದ ಹಾಡು ಹಾಡು ಬರೋದ ರೂಪ. ನೀನೇ ನನ್ನ ಜೋಡಿ ಹಾಡ್ತಿಯಲ್ಲೋ ನನ್ನ ಭೂಪ. ನನಗೆ ಹಾಡು ಬರೋದಿದ್ರೆ ಬೇಡ ನಿನಗೆ ಭೂಪ. ನೀ ನನ್ನ ಕೈ ಹಿಡ್ಕೊಂಡು ಹಾಡಿ ಕುಡಿದ್ರೆ ನನ್ನ ಮನಸ್ಸಿಗೆ ಆಗುತ್ತೆ ತಾಪ. ನೀನೇ ನಾನಾಗಿ ನಾನೇ ನೀನಾಗಿ ಹಾಡಿ ಬಿಡುವಲ್ಲ ತಾಪ. ಹೌದಾ? ಹೊಡಿಗೆ ಸಿಗಲಿಲ್ಲ. ಬಿಡುವುದಿಲ್ಲ ಕಾಲೇಜ ತುಂಬ ಓಡಾಡಿ ಹಾಕಿದ್ದಿ ನಾನು ನಿನ್ನ ಗಂಡ ಮಳಿಗಾಗಿ ಹೊಂಟಿದಿ ಮಂಗಳವಾರ ದಿವಸ ಹರಿಹಾಕಿ ಏನಂತ ಹೌದಲ್ಲ ಕೈಲಾಲಿ ಹೂವ ಕೊಟ್ಟೆಲ್ಲ ಮನಗಂಡ ಹೊಡಿಯವ್ವ.
ಲೇಟ್ ಆಗುತ್ತೆ, ನಾನು ಇನ್ನು ಹೋಗಿ ಬರಲಿ. ಬರ್ತೀರಾ? ಟಾಟಾ. ಮನಸರ ಹೆಂಗ ಬಂತ ಗೆಳತಿ, ಬಿಟ್ಟು ಹೋಗಲಾಕ ನಿಂತಿ, ನನಗ ಇಲ್ಲ ನಿನ್ನ ಚಿಂತಿ, ತೈತಿದಾಳ ಬಂತಿ. ತಡ್ರಿ 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 ಕರೆ ಮಾರಿ ಸ್ವಾಂಡೆ ಪಾಪ ಕೊಬ್ಬರಿ ಕಾಳಿಗೆ ತಡವರ್ಸಿ ಆರೋಪ ಹಿಡಿಯಕ್ ಹೋಗೋದ್ರಾಗ ಬಡಕಿಗೆ ಬಿಟ್ಟು ಹೆಡಕ್ ಮುರ್ಕಂದ್ರಿ ಬೋಲ ಜಾಕಿ. ಅಲ್ಲೋ ಕಾಕನ, ನನಗಿಂತ ನೀ ಜೂನಿಯರ್ ಆಗಿ ನನಗ ಬುದ್ಧಿ ಹೇಳೋದ ನೀನು? ಹೋಗ್ಲಿ ಬಿಡು ಪಾಪು, ಇಲ್ಲಿ ಯಾಕೋ ಒಂದು ನಮೂನಿ ಹೆಣ್ಣಿನ ವಾಸನೆ ನಾನು ಆಡಕತ್ತಿದ್ದಲ್ಲ. ಲೇ ಕಾಕ್ಯ, ಇಷ್ಟು ವಾಸನೆ ಹಿಡಿಬೇಕಾದ್ರ ಮಗನ ಹಿಂದಿನ ಜನ್ಮದಾಗ ನೀನು ದಂಡಮ್ಮನ ನಾಯಿ ಆಗೇ ಹುಟ್ಟಿರ್ಬೇಕಾಗಿದೆ ಮಗನ. ಮಾನ್ಯ ದಂಡಮ್ಮನ ನಾಯಿ ಮಾನ್ಯ ಇಲ್ಲಿ ಊರಿಂದ ವಾಸನೆ ಹಿಡಿಯಕಂತಿದ್ರಿ, ಆ ಥರ ವಾಸನೆ ಹಿಡ್ಕೊಂತ ಬರ್ತೀಯ ಇಲ್ಲ ಲೇ ಹುಡುಗ. ನೀನೇ ಹೇಳಿರ್ಬೇಕು ನೋಡ್ಲೆ. ಲೇ ಪಾಪು, ನೀ ತಪ್ಪು ತಿಳ್ಕೊಂಡು ನೋಡ್ಲೆ. ಈ ನಮೂನಿ ನಾವು ಹೆಣ್ಣಿನ ವಾಸನೆ ನೋಡಿದ್ರೆ ಈ ನಮ್ಮ ಪೊಲೀಸರ ಡ್ಯೂಟಿ ಪಾರಾಗೋದ. ಇಲ್ಲಾಂದ್ರೆ ಮಗನ ಹೆಂಗಸರ ಕೈ ಸಿಕ್ಕಿ ಗಾಸಿಸ್ಬೇಕಾಗ್ತೇ ಅಪ್ಪ. ನೀ ಏನ್ ಮಾತಾಡ್ತೀಯ ಅನ್ನೋದ ತಿಳಿವಲ್ದಲ್ಲೋ. ಅದಕ್ಕಲ್ಲಿ ನಾವೆಂತ ಡ್ಯೂಟಿ ಮಾಡಕತ್ತಿದ್ದೆ ಪೊಲೀಸರಾಗಿ. ಅಲ್ಲಿ ಮಣ್ಣಿಂದ ಅವ್ರಿಗೆ ಕೈ ಹಿಡ್ಕೊಂಡು ಹರಡಕತ್ತಿಯಲ್ಲ, ಯಾರಂತ ತಿಳಿದಿ ಅವ್ರಿಗೆ? ಅಲ್ಲಲ್ಲಿ ಆಕಿ ಪಶುಪತಿ ಮಗಳು ರೂಪಾ ಅಲ್ಲೇ. ಆ ರೂಪ ರೂಪ ಅಂತೇಳಿ ನಮ್ಮ ತಲೆ ಮ್ಯಾಗಿನ ಕ್ಯಾಪ್ ತಳಗಾಯಿಸಕತ್ತೇಳಿ ಲೇಪ್ ಹಾಕಿ ಬಂದ ಜದ್ರಾಗ. ಲೇ 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 ಕಾಕ, ಏನ್ಲಿ ಹಂಗ ಮಾತಾಡಿದ್ರ ಅದು? ಹೆಣ್ಣು ಮಕ್ಕಳಿಗೆ ಹಂಗ ಮಾತಾಡಿ ಯಾಕ್ಲೇ ಹುಡುಗ ನಡಿವನಸ್ ಮಾಡ್ಕೊಂತಿದಿ? ಆ ಹುಡುಗಿ ಎರಡು ಗಂಡಸರನ್ನ ಕೊಲೆ ಮಾಡಿ ಹಾಲು ಮರಿ ಹೆಣ್ಣಾಗಿ ತಪ್ಪಿಸ್ಕೊಂಡು ಅಡ್ಯಾಡಕತ್ತ. ಅದಕ್ಕ ನಮ್ಮ ಸಾಹೇಬ ಹಿಡಿ ಅಂತೇಳಿ ಆರ್ಡರ್ ಕೊಟ್ಟ ನೋಡ್ಲೆ. ಲೇ ಕಾಕು, ಲೇ ಮುಂದೆ ಹೆಂಗ್ ಲೇಪ ನಮ್ಗೆ ಗೊತ್ತಿ? ನಮ್ ಕುಡುಕಲ್ಲೇ ಮನಿಗೆ ಹೋಗಿ ಅಲ್ಲಿ ಒಂದು ಊರಾಗ ಒಂದು ಹುಡುಗಿ ಐತಿ, ನಿನ್ನ ಮಗಳು ಹೊಡಿಯಲ್ಲ, ಬಾರಿ ಐತಿಲೆ, ಬಾರಿ ಪೀಗರ್ಲಿ ಅದು. ಹೋಗಿ ಅದ್ರ ಬಗ್ಗೆ ಅಭ್ಯಾಸ ಮಾಡಿ ಬರ್ತೀನಗ್ರ. ಅದು ನಮ್ಮ ಮನೆಗೆ ಐತೆ, ಮಸ್ತ್ ಪೀಸ್, ಈಗಿನ ಪೀಸು ಮುಂದಿನ ಪೀಸ್. ಹೋಗಲಿ ಹೆಗ್ಣ ಬಾಯಾಗ ಬೋಲಿತದ. ಹೋಗಲಿ ಹೋಗು. ಈ ಕಾಕಿಯರ್ ಬೇಕಿರ ಕಾಕಂದ್ರೆ ಏನಂತ ಹೇಳ್ತಿದ್ವಿ? ಗೋಕಾಕ್ ಹೊರದು ಗಲಾಟೆ ಲಾಠಿ ಚಾರ್ಜ್ ಮಾಡಿ ಲಾಠಿ ಪೊಲೀಸ್ ಕಾಕಣ ಅಂತ ಬಿಡೋಕ್ ಬಿಡ್ತೀನಿ ಅಂತದ್ರಾಗ ನೀನ್ ನನ್ನ ಕಣ್ಣು ತಪ್ಪಿಸಿ ಆ ಹುಡುಗಿ ಕೈ ಹಿಡಿದು ಕುಣಿದಾಡ ಕತ್ತಿ ಅಂದ್ರ ಆ ನಿನ್ನ ಕೈ ಕಡದ ಆ ಹುಡುಗಿ ಕೈ ಹಿಡ್ದ ನಾನು ಅವಳ ಚಂದಂಗ ಸಂಸಾರ ಮಾಡ್ತಿದ್ರ ನಾನ್ಯಾಕೆ ಈ ಪೊಲೀಸ್ ಕಾಕಣ ಆಗ್ಬಾರ್ದು ಅಂತೀನಿ.
ಬಸಣ್ಣಿದ್ದ 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 ಸುಮಾರುಗಳ ಕಣ್ಣು ಕಂಡು ಸುಟ್ಟು ಹೋಗ್ತಾನೆ ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದಿರಿ ಎಳಕಶೀರಿ ಮೊಳಕಾನ್ಯಾಗ ಯಾತ ಕೊಡಬಾರ್ದು ಯಾರಂದ್ರು ಅದಕ್ಕ ಹುಟ್ಟಿನಿ ಮಗಮಂಟೋಕಿ ನಮ್ಮ ತಲೆ ಮ್ಯಾಲ ಯಾತ ಇಡಬಾರ್ದು ಸಿಂಗಲ್ಲಾಗಿ ಸಿಕ್ರ ಹೆಂಡನಿ ಒಪ್ಪು ಮಾಡಿ ನಾ ಇನ್ನೊಂದು ಚತುರ ಸೀನ್ಯಾಗಿಲ್ಲದ್ದು ಏನೈತಿ ಅತಿ ಹತ್ರ ಆಟಿ ನಾಟಿ ಬ್ಯೂಟಿ ಸೈಡಿನಿಂದ ತೇಟ ಶಿರದೇವಿ ನಾವು ಚಟ್ಟಿ ಹಾಕಂತಾಗಿಂದ ಪ್ರೀತಿ ಮಾಡೇವಿ ನೀವು ಬಂದಿರಂತ ಎಷ್ಟು ಸ್ವಲ್ಪ ಸೈಡಿಗೆ ಇಟ್ಟಿದ್ವಿ ಇರ್ಲಿ ಬಾ ಬಸಣ್ಣಿದ್ದ ಬಜಾರು ನಮ್ದ ಇವತ್ತು ಬಸಣ್ಣಿದ್ದ 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 ಸರ್ ತೆಗೆದುಕೊಳ್ಳಿ ಹಣವನ್ನು ಮತ್ತೆ ಸರಿಯಾದ ಸಮಯಕ್ಕೆ ಕರೆದಾಗ ಬರಬೇಕು. ಧರ್ಮೇಂದ್ರ, ಕೆಲಸ ಮುಗಿಯಿತನು ಹೋಗಿ ಕೇಳ. ಭೀಮಾ ಏ ಭೀಮಾ ಯಾಕೆ ದನಿ ಕೂಗಿ ಕರೆದಿರಲ್ಲ? ಯಾಕೆ ಕೆಲಸ ಮುಗಿಸಿದಾಕೇನು ಇನ್ನೂ ಅರ್ಧ ಗಂಟೆ ಇದೆ ದನಿ. ಬೇಗನೆ ಅದನ್ನೆಲ್ಲ ಮುಗಿಸಿ ಪತಿಗೆ ಮತ್ತೆ ಸೇರಿಸಿ ಬಿಡು. ನಾವು ಸ್ವಲ್ಪ ಬೆಂಗಳೂರಿಗೆ ಹೋಗಿ ಮತ್ತೆ ಬೆಳಗ್ಗೆ ಬರ್ತೇವೆ. ಬೆಳಗ್ಗೆ ಬರುವುದರೊಳಗಾಗಿ ಆ ಬಿಡಾಡಿ ನನ್ನ ಮಗ ಇನ್ಸ್ಪೆಕ್ಟರ್ ಏನಾದರೂ ಇದಕ್ಕೆ ಕಣ್ಣು ಹಾಕಿದರೆ ಕಣ್ಣು ಹಾಕಿದವರ ಕಣ್ಣು ಕೇಳುತ್ತದೆ ಅಂತ ನಾನು ಅವತ್ತ ಭೀಮನಿಗೆ ಹೇಳಲಿಲ್ಲ. ಭೀಮನಿಗೆ ನೀವೇನೇ ಹೇಳಿದರೂ ರಾಮಶಕ್ತಿ ಅವನಿಲ್ಲದೆ ಚಿಕ್ಕಪ್ಪ. ಅವನಿಗೆ ನಾವು ಸ್ವಲ್ಪ ಎಚ್ಚರ ವಹಿಸಬೇಕು. ಅಂದರೆ ನಮ್ಮ ಕಾರ್ಯ ಶತಸಿದ್ಧ. ಈ ಮಾತನಾಡಬೇಡಿದನಿ. ಸಿದ್ಧನೆಂದು ಬಂದವರಿಗೆ ಗುದ್ದು ಕೊಲ್ಲುವ ಶಕ್ತಿ ಈ ಭೀಮನ ತೋಳಿನಲ್ಲಿದೆ. ಏಟಿಗೆ ಎದುರು ಏಟಾಗಿ ಲಾಠಿ ಪ್ರಯೋಗ ಮಾಡಿ ನೀಟಾಗಿ ನಿಮ್ಮ ಸೇವೆ ಮಾಡುತ್ತಾನೆ ಈ ನಿಮ್ಮ ಭೀಮ. ಈಗ ನಾವು ಮಾಡುತ್ತಿರುವ ಈ ನಮ್ಮ ಕಾರ್ಯಕ್ಕೆ ಈ ಇನ್ಸ್ಪೆಕ್ಟರ್ ಆದರೂ ಬರಲಿ, ಈ ನಮ್ಮ ಸರ್ಕಾರವೇ ಎದ್ದು ಬರಲಿ, ಎದುರು ಬಂದವರನ್ನು ಕಣ್ಣು ಕಿತ್ತು ಮಣ್ಣು ಮುಕ್ಕಿಸುತ್ತಾನೆ ಈ ಭೀಮ. ಶಬಾಷ್ ಭೀಮಾ ಶಬಾಷ್. ಗಂಡಿದೆ ಗಂಡಸರೆದೆ ಗುಂಡಿಗೆ ಶೀಳವನ್ನು ಛಲಗಿದ್ದರೆ ಮಾತ್ರ ಅವನು ಗಂಡಸು. ಪರ ಹಣಕ್ಕ ಬಾಯಿ ತೆಗೆದು ಹೆಣವಾಗಿ ಬೀಳವನು ಅವನೆಂದಿಗೂ ಗಂಡಸನ್ನಲ್ಲ. ಈಗ ನಮ್ಮ ಶಕ್ತಿಗೆ ತಕ್ಕ ಹುಲಿ ಎಂದರೆ ಹುಲಿಗೆ ತಕ್ಕ ಹುಲಿಯಾಗಿ ಬೆಳೆದರೆ ನಮ್ಮ ಕಾರ್ಯ ಶತಸಿದ್ಧ ಚಿಕ್ಕಪ್ಪ. ಇಲ್ಲವಾದರೆ ಇಲ್ಲಿ ಕೂಡ ಹುಲಿಯಾಗಿ ನಿಲ್ಲುತ್ತವೆ ನಮ್ಮ ಕಾಲಿಗೆ. ಇಲಿ ಹುಲಿಯಾಗಿ ನಿಂತರ ಹುಲಿ ಹಲ್ಲು ಕೇಳುವ ಶಕ್ತಿ ನನ್ನಲ್ಲಿದೆ ಕರ್ಮೇಂದ್ರ.
ಯಾವ ಪ್ರಾಣಿಯಾದರೂ ನಮ್ಮ ಕಾಲದಲ್ಲಿ ಗಿಡಗಿದ ಗಾಢವನ್ನು ದೇಹವನ್ನು ಉಳಿಸಿ ಬಿದ್ದಂತೆ ಅವನ ಬಾಯಿಯ ದೇಹವನ್ನು ಉಳಿಸಿ ಬಿಡುತ್ತೇನೆ. ಛಲ ತೊಟ್ಟವರಿಗೆ ಛಲದಂಕ ಮಲ್ಲ ನಾನಾದರೆ ನಿನಪ ಸಾಹಸ ಮುಂದುವರಿಯುವುದು ಚಿಕ್ಕಪ್ಪ. ಇಲ್ಲವಾದ್ರೆ ನಾವು ನೆಲ ಕೂಡ ಕಳೆದುಕೊಳ್ಳಬೇಕಾಗುತ್ತದೆ. ಕರ್ಮೇಂದ್ರ, ವಯಸ್ಸಿನ ಮಟ್ಟದಲ್ಲಿ ನೀನಿನ್ನೂ ಸಣ್ಣವನಾದರೂ ಕೂಡ ಪರವಾಗಿಲ್ಲ. ನನಗೆ ಒಳ್ಳೆ ಒಳ್ಳೆ ಪ್ರಶ್ನೆವನ್ನೇ ಕೊಡ್ತಾ ಇದೀಯ. ಆದರೆ ನಿನ್ನ ಚಾತುರ್ಯ ಬುದ್ಧಿಗೆ ನಾನೆಂದೋ ಮೆಚ್ಚಿಕೊಂಡಿದ್ದೆ. ಆದರೆ ನೀನು ಹೇಳ್ತಿರುವ ಕಾರ್ಯ ನನಗ್ಯಾವುದು ಅರಿಯೋದಿಲ್ಲ. ನೆಲ ಕಳೆದುಕೊಂಡ್ರು ಛಲ ಬಿಡುವ ಜಾತಿ ಅಲ್ಲ ಈ ಧರ್ಮೇಂದ್ರನು. ಭೀಮಾ, ನೀನು ಸರಿಯಾಗಿ ಕೆಲಸ ನೋಡಿಕೋ. ನಾವು ಇನ್ನು ಬೆಂಗಳೂರಿಗೆ ಹೋಗಿ ಮತ್ತೆ ಬೆಳಗ್ಗೆ ಬರ್ತೇವೆ. ನಾವು ಬರ್ತೇವೆ ನಿಮ್ ಕೂಟ. ನೀನು ನಮ್ಮ ಜೊತೆಯಲ್ಲಿ ಬಂದರೆ ಇಲ್ಲಿ ಕೆಲಸ ನೋಡುವರು ಯಾರು? ಇನ್ನೂ 3 ಜನ ಅದಾರಲ್ರಿ. ಏನ್ ಕಾಟ್ಗಿದ್ದಿ ಕಾಯ್ತದ್ರ ಹಣ್ಣಿಗಿದ್ದಿ ಕಾಯ್ತಾರ, ನಮ್ಗೇನ್ರಿ ಗೊತ್ತು? ಏ ಪಶುಪತಿ, 100 ಜನವಿದ್ದರು ನಿನ್ನಂತ 100 ಜನರ ಬುದ್ಧಿ ಅವರಿಗೆಲ್ಲಿಂದ ಬರಬೇಕು ಪಶುಪತಿ? ನಾವೀಗ ಬೇಗನೆ ಹೋಗಿ ಬಂದು ಬಿಡುತ್ತೇವೆ. ನೀವು ನಿಮ್ಮ ಕೆಲಸವನ್ನು ಮಾಡ್ತಾರೆ. ನಿಮಗೇನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡಿಬಿಟ್ಟಿದ್ದೇವೆ. ಬನ್ನಿ ಚಿಕ್ಕಪ್ಪ, ಹೋಗೋಣ. 1,000. ನನ್ನ ಹಬ್ಬನ ಯಾಕೆ ಅರೆಸ್ಟ್ ಮಾಡ್ತಿರ್ತಾಡ್ರಿ ಒಟ್ಟು? ನಿಮ್ಮ ಅಪ್ಪರು ಬರ್ಲಿ ಒಂದ್ ಸ್ವಲ್ಪ. ಮಾತನು ಮಗಳೇ, ಅಧಿಕಾರದ ಗಮನದ ಹಣದಾಸೆ ತೋರಿಸುವ ಹೀಗೆ ಅರೆಸ್ಟ್ ಮಾಡಿ. ಸಾಹೇಬ್ರ, ನನ್ನ ಒಬ್ಬನ ಯಾಕೆ ಅರೆಸ್ಟ್ ಮಾಡ್ತಾರೆ? ನಿಮ್ಮ ಅಪ್ಪರು ಬರುತ್ತಂತ ತಡ್ರಿ ಒಂದ್ ಸ್ವಲ್ಪ ಹೊತ್ತು. ಎಲ್ಲಾರು ಕೂಡಿ ಹೋಗನಂತೂ ಹತ್ರ ಉಸುರು ಮೊದಲ್ರೇಕ. ಅವನೊಬ್ಬ ವ್ಯಕ್ತಿ, ಅವನ ಕೈ ಕೆಲಸ ಮಾಡೋ ನೀನೊಬ್ಬ ವ್ಯಕ್ತಿ. ಎಲ್ಲ ಮುದಿನ ಮಗನ ಸಾವಿರಾರು ಬಡ ಬಾಯಿಗಳ ಆಸ್ತಿಯನ್ನು ಹಣದಾಸೆಗಾಗಿ ನಮ್ಮಪ್ಪನಿಂದ ಬಂದ ಶ್ರೀಮಂತರಿಗೆ ಎತ್ತಿ ಹಾಕಿಸಿ ಬಿಡ್ತೀನಿ. ಶ್ರೀಮಂತಿಗೆ ಸೋಪಾನದಲ್ಲಿ ಮೆರಬೇಕಿದ್ದ ನನ್ನ ಮನೆಯನ್ನು ಕಸದಕ್ಕಿಂತ ಕೀಳು ಹಾಕಿಸಿ ಬಿಟ್ಟಿರಿ. ಏನು ನನ್ನ ತಂದೆ ತಲೆಯಲ್ಲಿ ಇಲ್ಲದ ಇಸದವನ್ನು ಬೀಜವನ್ನು ಬಿತ್ತಿ ತಂದೆ ಮಗನನ್ನು ಮಮದಾರವನ್ನು ಹರಿದು ಹಾಕಿಸಿ ಬಿಟ್ಟಿರಿ. ಬಡವರಿಗೆ ಕಳ್ಳ ಸುಳ್ಳಿನ ಮೋಡಿ ಹಾಕಿ ಕೋಟಾನುಗಳ ರಾಶಿ ಅವರಿಗೆ ಒಗೆದು ಅವರ ಆಸ್ತಿಯನ್ನು ಮಂತೆ ಮಾಡಿಕೊಂಡಿರಿ. ಇದೇ ಹಣದಿಂದಲೇ ಸೂರ್ಯರ ಸಾಮ್ರಾಜ್ಯ ಕಟ್ಟಿ ಕರೆದರು ಗಡಾರಕ್ಕೆ ನುಗ್ಗಿದಿರಿ. ಪಶುಪತಿ, ನಿನ್ನನ್ನು ಹಾಗೆ ಸುಮ್ಮನೆ ಬಿಡಲ್ಲ.
ಭೀಮ ಬೋದಂತ ಹೇಳ್ರಿ ಅವನು ಒಬ್ಬನ ಹೇಳ್ಕೊಂಡು ನಮ್ಗೂಟ ಅಪ್ಪ ಬಂದಾಗ ಓಡ್ಬಾರಲಿ ಅಪ್ಪ ಓಡ್ಬಾ ಇವನೇನ ಯಮದೂತ ಇನ್ಸ್ಪೆಕ್ಟರ್ ಯಾರನ್ನ ಕೇಳಿ ಈ ಮನೆ ಪ್ರವೇಶ ಮಾಡಿದ್ರು ನಿಮ್ಮಂತ ಕಂತ್ರ ಮಕ್ಕಳು ಹೇಳಿದ್ರೆ ಯಾನ್ ಯಾಕೆ ಹೇಳ್ಬೇಕಲ್ಲಿ ಈ ನಡ ಕನ್ನಡ ತಾಯಿ ಕಾಜಿಕವತ್ತು ಒಂದು ಮನೆ ಸಾಕು ನಿಮ್ಮಪ್ಪಳು ಕೂಡ ಅರೆಸ್ಟ್ ಮಾಡ್ತಾಳೆ ಮಗಳ ಭೀಮ ಈ ದಿನ ಗೊಬ್ಬರ ದೇವರು ಇಬ್ಬರ ಮಾಡೋಕೆ ಹೋಗಬೇಡ ಒಳ್ಳೆ ಮತ್ತೆ ನೋಡಿ ಹೇಳು ಅದನ್ನೆಲ್ಲ ಕೇಳಲಿಕ್ಕೆ ನೀನ್ಯಾರು ನಿಮ್ಮಂತ ಸಮಾಜಕ್ಕೆ ಒತ್ತು ಬಂದಿರುವ ನಮ್ಮ ಪೊಲೀಸ್ ಬರ ಇನ್ಸ್ಪೆಕ್ಟರ್ನಲ್ಲ ಸಹಜ ಸಿಬ್ಬಂದಿ ನಾ ಮಾಡ್ತಿದ್ದ ಪೊಲೀಸ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಿಮ್ಮ ತಂದೆಯ ಮುಖ ನೋಡಿ ನೀನು ನಮ್ಮ ಸಣ್ಣದಲ್ಲಿ ಎಂದು ನಿಮ್ಮನ್ನು ಸುಮ್ಮನೆ ಬಿಡ್ತಾ ಇದ್ದೀನಿ ಇರದಿದ್ದರೆ ಈಗ ನನ್ನ ಗುಂಡಿನಿಂದ ನಿನ್ನ ಎದೆ ಗುಂಡಿಗೆ ಸೀಳೆ ಹಾಕ್ತಾ ಇದ್ದೇವೆ ನನ್ನ ಗುಂಡಿನ ಸಿಳಿ ಹಾಕುವ ಬೋಳಿಯ ಮಗನ ರಾಮರಾಜ್ಯವಾಗಿ ನೀವು ನಡುತ್ತುವ ನಿಮ್ಮ ರಾಜ್ಯದಲ್ಲಿ ನಿಮ್ಮಂತ ಡಕಾಯಿತರು ಹೊಟ್ಟೆ ರಾವಣ ರಾಜ್ಯವನ್ನು ಆಗಿಸಿ ಬಿಟ್ಟಿರಿ ಕೈ ಚೀಲ ಹಿಡಿದ ಅಧಿಕಾರಿಗಳನ್ನು ಕೈಗೆ ತೆಗೆದುಕೊಂಡು ಸುಖ ಕೊಡಬೇಕೆಂದಾಗ ಬಣ್ಣ ಬಣ್ಣದ ಹಣ್ಣುಗಳನ್ನು ತರಿಸಿ ನಮ್ಮಪ್ಪನ ಬಣ್ಣ ಶ್ರೀಮಂತರಿಗೆ ತ್ಯಾಗಿಸಿ ಬಿಟ್ಟಿರಿ ಆ ಗರತ್ಯರ ಶೀಲವನ್ನು ಹಣಕ್ಕಾಗಿ ಬೇಕಿದ್ರು ಬಡವರ ಹಣದ ಆಸೆ ತೋರಿಸಿ ಹಣಕ್ಕಾಗಿ ಬೇಕಿದ್ರು ಹಣದ ಆಸೆ ತೋರಿಸಿ ಹೆಂಡಸರಂದು ದೊಡ್ಡ ಗುಂಪನ್ನು ಕಟ್ಟಿಕೊಂಡಿರಿ ಹೆಂಡಸರಂದು ದೊಡ್ಡ ಗುಂಪನ್ನು ಕಟ್ಟಿಕೊಂಡು ನಮ್ಮಪ್ಪನ ಬಂಗಾಟಕ್ಕೆ ಇಳಿಸಿಬಿಟ್ಟಿರಿ ಭೀಮಾ ಸರ್ಕಾರ ಬಂದು ನನ್ನ ಗುಂಡಿನ ಸಿಳಿ ತಂದು ಹೇಳಿ ಈಗ ಹೇಳು ಯಾರ ಕೈಯಲ್ಲಿ ಗುಂಡು ಯಾರಿಗಿಂತ ಹೇಳಿ ಅಂತ ನಿಜ ಬಂದಾಗ ಸಿಳ್ಳೆ ಹಾಕಬೇಡ ಅರೆಸ್ಟ್ ಮಾಡುವ ನಾವು ಸಾಹೇಬ್ರೆ ಇದು ಎಷ್ಟೇ ಆಗಲಿ ನಿಮ್ಮ ಮನೆ ಅನ್ನ ತಿಂದು ಬೆಳೆದಿದೆಯಾ ಈಗ ನನ್ನ ತಪ್ಪನ್ನು ಮನ್ನಿಸಿ ಬಿಡಿ ನಿಮ್ಮ ಕಾಲಿಗೆ ಬೀಳುತ್ತೇನೆ ಬಾಯಿ ಮಕ್ಕಳೇ ಭಗವಂತನ ಮಗನೇ ನನ್ನ ಮನೆ ಅನ್ನ ತಿಂದ ಬೆಳೆದತೆ ಅಂತ ಇನ್ನೊಂದು ಸಾರಿ ಬಂದರೆ ನೀನು ಇಲ್ಲ ಕೀಳಿ ಹಾಕ್ಬಿಟ್ಟೇನು ನಾನು ನಿನ್ನ ದಣಿಯಲ್ಲ ನಿನ್ನ ಪಾಲಿನ ಯಮ ನಿನ್ನ ದಣಿ ಧರ್ಮೇಂದ್ರಪ್ಪ ಇವನು ಈ ಕನ್ನಡ ನಾಡ ತಾಯಿಯ ಮಗ ಈ ನನ್ನ ಕನ್ನಡ ನಾಡಿನ ಉಂಡಗಳಿಗೆ ಜೋ ಬಗೆತ್ತಿ ಚೆಂಡೆತ್ತಿ ಹೇಳಿದ್ರೆ ಕಣ್ಣಲ್ಲವರಿಗೆ ಗುಂಡು ಹಾಕಿ ನಾಡ ತಾಯಿ ಬೋರ ಬಗಲಿಗೆ ನೇತು ಹಾಕಿ ಬಿಡ್ತಾನೆ ಎಲ್ಲಿದೆ ಈ ಕೋಟಾ ನೋಡಿನ ಮನೆ ಅದು ಎಲ್ಲ ಇವರಿಗೆ ಗೊತ್ತು ಸಾಹೇಬ್ರೆ ಏ ಪಶುಪತಿ ಬೇಗ ಹೇಳಿ ಮಗನಿಗೆ ಕೋಟಿನ ಪಟ್ಟಣ ಲೂಜ್ ಮಾಡು ಎಲ್ಲ ನಮ್ ದೊಡ್ಡ ಜನರ್ಗೂ ಗೊತ್ತ್ರಿ ನಮ್ಗೇನ್ ಗೊತ್ತಿರೋದು ಅದನ್ನೆಲ್ಲ ತೋಲನಿಗೆ ಮಾಹಿತಿ ಸುಲಭ ಬಿಡ ಇದೆಲ್ಲ ನಮ್ ದೊಡ್ಡ ಜನರಿಗೆ ಗೊತ್ತ್ರಿ ನಮ್ಗೆ ಎಲ್ಲಿದಲ್ಲ ನಿನ್ನ ದೊಡ್ಡ ದನಿ ಇನ್ನೇಗ ಬೆಂಗಳೂರು ಹೋಗ್ತೀನಂದ್ರಿ ಏನ್ ಬೆಂಗಳೂರು ಹೋದ್ರ ಮಂಗಳೂರು ಹೋದ್ರ ನಮ್ಗೇನ್ ಗೊತ್ತ್ರಿ ಗೆಳೆ ಅದನಲ್ರಿ ಸಿದ್ದಪ್ಪ ಅವ್ರ ಹೊಲಕ್ಕ ಈಗ ಕಾರಂಜಿ ಗೊತ್ತು ನಮ್ಗೇನ್ ಗೊತ್ತ್ರಿ ಈಗ ನೀವು ಮಾಡ್ತೀವ ಹೇಸ ಕಾರ್ಯಗಳನ್ನು ಹೇಳ್ತಿದ್ದಾರೆ ಆರು ಮದರಿ ಬೆಂಗಳೂರು ಹೋಗಿ ಬರೋದ್ರೊಳಗೆ ನಿಮ್ಮ ಮಂಗಳೂರಲ್ಲಿ ಬೆಂಗಳೂರು ಮೇಲೆ ಇಳಿಸಬೇಕಾಗ್ತದೆ ತೋಕೆ ಅವರಷ್ಟು ಮಾಡಿ ಎಸ್ ಸರ್ ಧರ್ಮದ ದಾರಿಯಲ್ಲಿ ಕರ್ಮದ ಹೆಚ್ಚು ಹಿಡಿದುವ ಧರ್ಮಂಗ ನೀನು ನನ್ನ ತಂದೆಯಾದರೂ ಚಿಂತನೆ ಹೊಂದನಾಗಿ ನಿನ್ನ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ನಿಮ್ಮ ಮಗನಿನ ಮನೆಯಲ್ಲಿದ್ದರು
ಈ ನಾಡದಾಗಿ ಸತ್ಯ ಯಾವ ರೀತಿ ತೋರಿಸುತ್ತಿದ್ದಾರೆ ನನ್ನದು ಪೊಲೀಸ್ ಇನ್ಸ್ಪೆಕ್ಟರ್ ಜಯರಾಮನೇ ಅಲ್ಲ. ಯಾರೇ ಬೇಕ್ರಿ? ಅಲ್ಲಿ ಹಾಟಿಯರಿಲ್ಲವೇ ಹೇಗೆ ನಾ ಹಾಡಲೇ ಮುದುಕಿಯರೇ ಯಾರ ನೀನು ಹೃದ ಹೂವೆ ಯಾರ ನೀನು ಮಲ್ಲಿಗೆ ಹೂವೆ ಯಾರು ಹೋದರುವೆ ಚೆಲುವಿನ ಹೂವೆ ನನ್ನಲ್ಲಿ ತುಂಬಿಕೊಂಡು ಸಂಗೀತ ನನ್ನಲ್ಲಿ ತುಂಬಿಕೊಂಡರೆ ನಮ್ಮೆ ಸಕ್ಕ ಹೊಂಟೀನಿ ಎಮ್ಮೆ ಮವ ಕರಿಬ್ಯಾಡ ನೀ ನನ್ನ ಕೆಮ್ಮೆ ಕೊಡುದಿಲ್ಲ ನಮ್ಮೆ ಬಿಡುದಿಲ್ಲ ನಮ್ಮಮ್ಮೆ ಹುಡುಗ ಯಮ್ಮ ಮನೆ ಕಬ್ಬಿನ ಪಡೆದಾಗ ಕಳಿಸೀನಿ ಗುಮ್ಮೆ ನಮ್ಮೆ ಸಕ್ಕ ಹೊಂಟೀನಿ ಎಮ್ಮೆ ಮವ ಕರಿಬ್ಯಾಡ ನೀ ನನ್ನ ಕೆಮ್ಮೆ ನಮ್ಮೆ ಸಕ್ಕ ಹೊಂಟೀನಿ ಎಮ್ಮೆ ಮವ ಕರಿಬ್ಯಾಡ ನೀ ನನ್ನ ಕೆಮ್ಮೆ ಕೊಡುದಿಲ್ಲ ನಾ ತುಂಬಿ ಬಿಡುದಿಲ್ಲ ನಮ್ಮ ಕೊಡುದಿಲ್ಲ ನಾ ತುಂಬಿ ಬಿಡುದಿಲ್ಲ ನಮ್ಮ ಮನೆ ಕಬ್ಬಿನ ಪಡೆದಾಗ ಕಳಿಸೀನಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ಓನಿ ಹಿಡದನ ಬರುವಾಗ ಅಳ್ಳ ಒಗಿತಿದ್ದಿ ನಿಂತ ಕಿಡಿಕ್ಯಾಗ ಓನಿ ಹಿಡದನ ಬರುವಾಗ ಅಳ್ಳ ಒಗಿತಿದ್ದಿ ನಿಂತ ಕಿಡಿಕ್ಯಾಗ ಹುಡುಗಿ ಮನಸ ತನಿನ ಮ್ಯಾಗ ಮೆಟ್ಟ ಮಾಡಿದಿ ಮನದಾಗ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ಮೊನ್ನೆ ತಿರಲಕ ಹೋಗಿದ್ನಿ ಸರ್ ಅಂಗಡ್ಯಾಗ ಸುತ್ತಿದ್ದ ಈ ಬಿಗರ ಇದ್ರಾಗ ಇರಲಿಲ್ಲ ಒಟ್ಟ ಚಿಲ್ಲರ ಒಟ್ಟನ ಮಾಡಂತ ಕೊಟ್ಟ ನಂಬರ ಚಲುವದ ನೋಡ ಮೆಸೇಜ್ ಬಲಿಂಗ ನನ್ನ ತಡೆಯೋರು ಯಾರ ಚಲುವದ ನೋಡ ಮೆಸೇಜ್ ಬಲಿಂಗ ನನ್ನ ತಡೆಯೋರು ಯಾರ ಹಂಗಲ್ಲದು ಹಿಂಗಲ್ಲಿ ಇಲ್ಲಿ ಆಡ್ತು ನೋಡ ತಾಲೂಕು ಪಂಚಾಯ್ತಿ ಕಚೇರಿ ತುಂಬಾ ಯಕನ ತುಂಬ್ಯಾವೋ ತಾಲೂಕು ಪಂಚಾಯ್ತಿ ಕಚೇರಿ ತುಂಬಾ ಯಕನ ತುಂಬ್ಯಾವೋ ಗ್ರಾಮ ಪಂಚಾಯ್ತಿ ಕಾಡಿನೆಲ್ಲ ತೊಗಲಿ ತಿಂದಾವೋ ಗ್ರಾಮ ಪಂಚಾಯ್ತಿ ಕಾಡಿನೆಲ್ಲ ತೊಗಲಿ ತಿಂದಾವೋ 6 ತಾಸಿನಾಗ 300 ಚೀಲ ಅಕ್ಕಿ ಖಾಲಿ ಮಾಡ್ಯಾವೋ 6 ತಾಸಿನಾಗ 300 ಚೀಲ ಅಕ್ಕಿ ಖಾಲಿ ಮತ್ತೇರಿ 1 2 3 4 ಹೊಡಿಸ್ತಾರೆ ಸುಜಾಗತಾರ ಪೋನಿ ಜೀವನದೆಲ್ಲ 2 ಕಣ್ಣರಪ್ಪಿ ಸುಜಾಗತಾರ ಪೋನಿ ಜೀವನದೆಲ್ಲ 2 ಕಣ್ಣರಪ್ಪಿ ಇಷ್ಟು ಸತ್ತಂಗ ಮಾಡಿ ಗೆಳತಿ ಮರೆತು ಮದುವಿಗೊಪ್ಪಿ ಬೆಳ್ಳಾಳ ಬೆಳಕ ಅರಿಯುವುದರಾಗ ಅಕ್ಕಿ ದಿವಸ ಮಾಲಗಿತ್ತಿ ಬೆಟ್ಟಾದ ಕೈಗೆ ಮದರಂಗಿ ಹಚ್ಚಿಕೊಂಡು ಎಗ್ಗರ ನೀ ಕುಸ್ತಿ ನೆಪ್ಪಾದ ಮದರಂಗಿ ಕೈಲ ಕಣ್ಣೀರ ಎಗ್ಗರು ವರ್ಷಾತಿ ನೆಪ್ಪಾದ ಮದರಂಗಿ ಕೈಲ ಕಣ್ಣೀರ ಎಗ್ಗರು ವರ್ಷಾತಿ ಮನಸ್ಸಿನ ಭೂಮ್ಯಾಗ ಮನೆ ಮಾಡಿಕೊಂಡ ಉಚ್ಚಂತ ಹೇಳಿ ನೀ ನಗತಿ ಇಳರಾಕಿಲ್ಲ ನನಗ ಜಗತಿ ಅದು ಮೆಚ್ಚಿ ಮಾಡಿದ ಪ್ರೀತಿ ಭೂಮಂಗಲಿ ಮಾಡಿದೆ ನನ್ನ ಪ್ರೀತಿಗೆ ಮೆಚ್ಚ ಹಾಕಿ
ಇಟ್ಕೊಂಡಿ ಗೆಳತಿ ಬಾಸಿಂಗ ಬರ್ತೇನ ಕಲ್ಲು ಮ್ಯಾಗ ಕಲ್ಲಿಟ್ಟ ಚಚ್ಚಿ ಗೆಳೆಯ ನುಚ್ಚಾಕು ಒಂದು ಮನಸ. ಕಲ್ಲು ಮ್ಯಾಗ ಕಲ್ಲಿಟ್ಟ ಚಚ್ಚಿ ಗೆಳೆಯ ನುಚ್ಚಾಕು ಒಂದು ಮನಸ. ಎಣ್ಣೆನ ಕಟ್ಟಿಕೊಂಡ ಕುಂತಿದ್ದ ನಿನ್ನ ಬಗ್ಗೆ ದೊಡ್ಡವ ಕನಸ. ದೊಡ್ಡವ ಕನಸ. ಸೂರ್ಯಾಗದಾರ ಪೊಲೀಸ್ ಇವನದೆಲ್ಲ ಎರಡು ಕಣ್ಣರಪ್ಪೆ ಸೂರ್ಯಾಗದಾರ ಪೊಲೀಸ್ ಇವನದೆಲ್ಲ ಎರಡು ಕಣ್ಣರಪ್ಪೆ ಇತ್ತು ಸತ್ತಂಗ ಮಾಡಿದ ಗೆಳತಿ ಮರೆತು ಮದುವಿಗೊತ್ತೆ ಮರೆತು ಮದುವಿಗೊತ್ತೆ ಏ ಹುಡುಗ ಹಿಂಗ್ಯಾಕ ಮಾಡ್ತಿದ್ದಿ ನಿಮ್ಮಕ್ಕ? ಏ ಹುಡುಗ ಹಿಂಗ್ಯಾಕ ಮಾಡ್ತಿದ್ದಿ ನಿಮ್ಮಕ್ಕ? ಪ್ರೀತಿ ಪಾಠ ಹೇಳಿಕೊಡ್ತೀನಿ ಬಾ. ಒಳಗೆ ಸೇರಿದರೆ ಗುಂಡು ಹುಡುಗಿ ಆಗುವಳು ಗಂಡು ಒಳಗೆ ಸೇರಿದರೆ ಗುಂಡು ಹುಡುಗಿ ಆಗುವಳು ಗಂಡು ಸೇರಿದೆ ಬಿಸಿಯಾಗಿದೆ ಶುರುವಾಗಿದೆ ಜೋಪಾನ ಶುರು ಸೇರಿದೆ ಬಿಸಿಯಾಗಿದೆ ಶುರುವಾಗಿದೆ ಜೋಪಾನ ಹಾ ಏನಂದಿ ಅಲ್ಲ ಅಲ್ಲ ನಿನ್ನ ಮುಖ ನೋಡಕಂದೆ ಅಂದ್ರ ಅಂತ ಮತ್ ನೀ ಯಾಕೆ ಅನ್ನಕತ್ತಿದಿ? ಅಂದ್ರ ನಿನಗೆ ಏನ್ ಬೇಕಾಗಿತ್ತು? ಬೇಕಂತ ಕೇಳಿದ್ರ ನೀ ಯಾಕೆ ಮಾಡ್ಬೇಕು ಈ ದಂಧೆನ ನಾ ಪೊಲೀಸರ ಅಂದಿಂದ ಮೊದಲು ಒಂದ್ ಸ್ವಲ್ಪ ಸ್ಯಾಂಪಲ್ ನೋಡ್ಬೇಕಾಗತ್ತ ಏನಾಗತ್ತ ನಿಂದೊಂದು ಬಟ್ಲದ ರೇಟು ಹಾ, ಏನಂದಿ? ಬಟ್ಲ ಹಾಲಿನ ಕುಡ್ಕಿ ಬಟ್ಲ ನಿನ್ನ ತುಂಬಿಕೊಂಡು ಹಾಲಿನ ರೇಟು ರೇಟಾ? ನಿಮ್ಮಂತ ಪೊಲೀಸರಿಗೆ ರೇಟ್ ಕೇಳಿದ್ರ ಹುಡುಗ ಹೋರಾಟಕ್ಕಾಗಿಲ್ಲ, ಮೊದಲು ಇಲ್ಲಿ ಸೀಟ್ ಖಾಲಿ ಮಾಡ. ಅಯ್ಯೋ ಏ ಹುಡುಗಿ ಬಂದವ್ರಿಗೆ ಸೀಟ್ ಖಾಲಿ ಮಾಡಂತಂದ್ರ ಯಾವನರ ಹಡ್ಬಿಟ್ಟು ಹುಡುಗ ಬಂದು ಈ ನಿನ್ನ ಫುಟ್ಪಾತ್ ಮೇಲೆ ನಿನ್ನ ರೇಟ್ ಬಗೆರ್ಸಿ ನಿನ್ನ ಬಿಳೆ ಹಾಲಿನಾಗ ಉಳಿ ಹಿಂಡಿ ಎಪ್ಪ ಹಾಕಿ ಮೊಸರು ತೆಗೆದು ಮಜ್ಗಿ ಚಲಕ 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 ಮಜ್ಗಿ ತೆಗೆದು ಬೆಣ್ಣೆ ತೆಗೆದ ಬಲು ಜಾಕಿ ನಾ ನಿಮ್ ಮನುಷ್ಯ ಅಂತ ಸುಮ್ನೆ ಹಾಕಿನಿ ಯಾಕ್ರೂಪ ಯಾಕ್ರಿ ಲಂಡ ಚೆನ್ನದ ಮಂಡ ಪೊಲೀಸರ ಅಲ್ರಿ ಕಣ್ ಹುಡುಗರ ಮಾತಾಡ್ದಂಗ ನನಗೂ ಚಾಲು ಮಾಡೇ ಬಿಟ್ರಿಲ್ಲ ನಿಮ್ ಲಾಠಿ ಚಾರ್ಜ್. ಯಾಕ ಏನಂತ ನಿಮ್ಮ ಬಡಿಗೆ ಹಾಕಿ ಕತ್ತ? ಛೇ 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 ಹಾಗೇನಿಲ್ಲ ರೂಪ ಅಷ್ಟು ಮಾತಾಡ್ಬೇಕಂದ್ರ ಅದು ಪೊಲೀಸರ ಚಟ ಅಂದ್ರ ಅವ್ರ ರೂಢಿ ಸಿಕ್ಕ ಆರೋಪಿಗೆ ಮಾತಾಡಿ ಆ ರೂಢಿ ಬಿದ್ದು ಬಿಟ್ಟಿರ್ತೈತಿ ಅದ ರೂಢಿನ ನಿನ್ಗ ಸಣ್ಣಗ ಚಲೋ ಮಾಡ್ಬಿಟ್ಟ ನೋಡು ಏನು ಅದ ರೇಟ್ ಬಗೆಹರಿಸೋ ಮಾತು ನೋಡ್ರಪ್ಪ ಈ ಪೊಲೀಸ್ ಪಾಪನ ಬರೇ ಮಾತ್ನಾಗ ಮನಿ ಕಟ್ತಾನಂತ ತಿಳಿಬೇಡ ನೋಡ ತಿಳಿದ ನೋಡಿ ತಳಪಾಯಿ ಹಾಕಿದ್ನಂದ್ರ ಐತಲ್ಲ ನಮ್ಮ SB ಸಾಹೇಬ್ರು ಬಂದ್ರ ನಮ್ಮ ವ್ಯಾಪಾರ ನಡ್ದಾ ಇರುತ್ತ ಯಪ್ಪ ಪೊಲೀಸಪ್ಪ ಅಲ್ಲ ನಮ್ಮ ಹಾಲಿನ ರೇಟಿನ ಮುಂದೆ ನೀವು ಇಲ್ಲಿ ನಿಂತ್ರಂದ್ರ ಅವನನ್ನ ಬರೋ ಗಿರಾಕಿನ ಬೊಟ್ಟ ಬರೋದ ಇಲ್ಲ. ಅದೇನ ಅಂತಾರಲ್ರಿ ಪೊಲೀಸರ ಸವಾಸ ಬೆಳತನ ಮಾಡಿದ್ರೆ ಬೆಳತನಕ ಉಪವಾಸ ಅನ್ನಂಗ ಓಸಿ ಆಡಕ್ ನಿಂತ್ರಿ ಹಿಂಗಾಗತ್ರಿ ಇವ್ರ ಬಾಳೆ. ಬ್ಯಾಡಪ್ಪ ಬೇಡ, ನಿಮ್ಮ ಸವಾಸ ನನಗ ಬೇಡ. ಮೊದಲು ನಿಮ್ಮ ಡ್ಯೂಟಿ ಚಾಲು ಮಾಡ್ಕೊಂತ ನಡ್ರಿ ಇಲ್ಲಿಂದ. ನೋಡ್ರಪ್ಪ ಇವತ್ತು ನಮ್ ಡ್ಯೂಟಿ ಇಲ್ಲೇ ಐತಿ ಯಾಕಂದ್ರ ನಮ್ ಡ್ಯೂಟಿ ನಮ್ಮ ಸಾಹೇಬ್ರು ಇಲ್ಲೇ ಆರ್ಡರ್ ಮಾಡಿಬಿಟ್ರ ಏನಂತ ಮಾಡ್ಯಾರ? ಇಲ್ಲೇ ಆದಿ ಬೀದಿ ಐತ್ರಿ ಇಲ್ಲೇ ಆದಿ ಬೀದಿ ನೋಡಿಲ್ಲ ನೋಡಿ ಬಂದಿಲ್ಲ ಬೆಳಗ್ಗೆ ಹೌದೌದು ಸಾಯಂಕಾಲ ಅಲ್ಲಿ ಯಾರು ವ್ಯಾಪಾರಕ್ಕೆ ಇಡುವಂತ ಇಲ್ಲ ಅಂತ ಇಟ್ಟರೆ ಈಗ ನೋಡು ಹುಡುಗಿ ಈ ಹೆಣ್ಣಿರ್ಲಿ ಇಲ್ಲಿ ಗಂಡಸರು ಅದರಲ್ಲ ಗಂಡಸರು ಇರ್ಲಿ ಇಲ್ಲಿ ಆಂಟಿಯರ್ ಅದರಲ್ಲ ಆಂಟಿಯರ್ ಇರ್ಲಿ ಮುದುಕಿಯರ್ ಅದರ ಇವ್ರು ನೋಡಿನ ನಮ್ಮ ಮೇಟಿ ಪಕ್ಕಿರ ಒತ್ತಿ ಕುಡುಕೆಲ್ಲ ಒತ್ತಿ ಮತ್ತೆ ಮಾದ್ರ ದೊಡ್ಡ ಫೇಮಸ್ ಆಕಿ ಅವ್ರಿದ್ರು ಅವ್ರನ್ನ ಹಿಡಿದು ಜೈಲಿಗೆ ಹಾಕಂತಂದು ಇಷ್ಟಿಷ್ಟು ವರ್ಷ ಆರ್ಡರ್ ಮಾಡಂತ ಹೇಳಿಬಿಟ್ರ ಅದಕ್ಕ ನೀ ನನ್ನ ಮಾತು ಕೇಳಿದಿ ನಿನ್ನ ವ್ಯಾಪಾರ ಇಲ್ಲಿಕಂದ್ರೆ ನಿನ್ನ ಬಾಳು ನಕರ ಇದ್ರ ಮೇಲೆ ನಿನ್ನ ವಿಚಾರ ಹೂ ಅಂದ್ರ ಮಾಡ್ತೀನಿ ನಿನ್ನ ಸ್ವೀಕಾರ ಈಗಾದ್ರ 5 ರೂಪಾಯಿ ಸಂಚಕಾರ ತಗೋಬೇಕಾರ ಯವ್ವ ಈ ಪೊಲೀಸ್ ಇಲ್ಲೇ ನಮಗ ಹಕಿಕತ್ ಏನ ಮಾಡೋಂಗ ಕಾಣ್ತಾನ. ಈಗ ಹೆಂಗಾರ ಮಾಡಿ ಮಾಡ್ಬೇಕು ಹಿಂಗ ಮಜಾ ರೀ ಪೊಲೀಸ್ ಮರ. ಹಾ ರೂಪ ಯಾರು ನಿನ್ನ ಪೊಲೀಸ್ ಮಾಮ? ನೀವೇ ಮಾವ. ಅಯ್ಯೋ ನನ್ನ ರೂಪ ಪೊಲೀಸ್ ಮಾಮ ಅಂತ ಯಾಕೆ ನನ್ನ ಜೀವ ತಿಂತೀನಿ ನೋಡ್ರೂಪ ನೀ ಬಾಯ್ಲೆ
ನೀ ಏನ್ ಹೇಳ್ಬೇಕಂತಿ ಅದು ಬಡ ಬಡ ಹೇಳ್ಬಿಡು. ಅಂದ್ರ ಈ ರಸ್ತಾದಾಗ ನನ್ನ ಅರೆಸ್ಟ್ ಮಾಡಿದ್ರ ಈ ಪೊಲೀಸರು. ಅಲ್ಲೋ ಪೊಲೀಸ್ ಮಾವ, ಅವ ಯಾವಲ್ಲಿ ಅವ ನಾ ಇರಕಲೆ ನಿನ್ನು ಹಿಡಿದು ಒಳಗ ಹಾಕವ. ಏ ಈ ರಸ್ತೆ ಏನಾರ ಅಪ್ಪಂದನ ನೋಡ್ರಪ್ಪ, ಹೇಳು. ನೀ ನಾ ಹೇಳ್ದಂಗೆಲ್ಲ ನೀ ಎಸ್ ಅಂದ್ಬಿಡು. ಹಾ, ನಿನ್ನ ಕೆಲಸ ಆಯ್ತಲ್ಲ ಗುಸ್ಸಲ್ಲದಂಗ ಮಾಡ್ಕೊಡ್ತೀನಿ. ಈಗ ನೀ ನನ್ನ ಮದ್ವೆ ಆಗ್ತೀವ ಏನಿಲ್ಲ, ಅದಕ್ಕೆ ಏನಿಲ್ಲ ಒಪ್ಪಿಗೆ ಐತೆ ಏನಿಲ್ಲ ಮತ್ತೆ ನನ್ನ ಮದ್ವೆ ಆಗಾಕ? ಅದೇನ ರೂಪ, ನಿನ್ನ ಮದುವೆ ಸಂಬಂಧ ನಾ ಎಷ್ಟು ವರ್ಷದಿಂದ ತಪಸ್ಸಿ ಕುಂತೀನಿ. ನೀ ಈಗ ಎದ್ರ ಗೊತ್ತ ಕೇಳಿ ಕೇಳಿ ಯಾಕೆ ನನ್ನ ಜೀವ ಹಿಡ್ತಿದಿ? ಬಾ ಏ ರೂಪ ಕೊಡು ಮೊದಲ ಕೈ. ಹಾ ಹಾ, ತಡ್ಕೋ ತಡ್ಕೋ ತಡ್ಕೋ. ನನಗೂ ನಿನ್ ಮೇಲೆ ಮನಸ್ಸೈತೆ ಅಂತ ಹೇಳಿ ನೀ ಹೆಂಗಾರ ಮಾಡ್ಬೇಡ, ಯಾಕಂದ್ರ ಆಗ್ತೈತಿ ಆಮೇಲೆ ವೇಸೇಚಾರಿ. ಹಾ 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 ರೂಪ, ಏನು ನನಗ ಎಂತ ಚಾನ್ಸ್ ಕೊಟ್ಟಿಲ್ಲ ಸವಚಾಚಿ ಎಂದು. ಅಂದ್ರ ಅಂದಂಗ ನಿನಗ ಈಗ ಮದ್ವೆ ಆಗಾಕ ಮನಸ್ಸಿಲ್ಲ? ಏನ್ ಆರೋಪ, ನಿನ್ನ ಮದುವೆ ಸಂಬಂಧ ಎಷ್ಟು ವರ್ಷದಿಂದ ನಾನು ತಪಸ್ಸು, ನೀ ಮನಸ್ಸಿಗೆ ಬಂದಿ ಅಂತ ನಾನು ದಿನ ನನ್ನ ಕನಸಿನ ಬಂದು ಕಾಡ್ತೀನಿ. ನಾ ಈಗ ಏನ್ ಮಾಡ್ಲಿ? ಏನ್ರಿ ಎಲ್ಲಿ ಇಟ್ಟಿರಿ ನೀವು ಬುದ್ಧಿನ? ಅಂದ್ರ ಮತ್ತ ನಿಮ್ಮ ಅಪ್ಪನ ಕೋಟ್ ಈಗಾಗಲಿಕ್ಕೆ ಬೆಳ್ಳನ ಕೋಟ್ ಹಿಡ್ಕೊಂಡ್ ಬಂದಿರ ಅಂದಂಗಾತ. ನೋಡ್ರಪ್ಪ, ನೀ ನಿಮ್ಮ ಅಪ್ಪನ ಹಿಡಿಯೋ ಮನಸ್ಸು ನಂದು ಇದ್ದಿದ್ದಿಲ್ಲ. ಆ ರೀತಿ ನಮ್ ಸಾಹೇಬ್ರು ಆರ್ಡರ್ ಮಾಡಿಬಿಟ್ರು. ಏ ಎಲ್ಲಿಟ್ರಿ ನೀವು ಬುದ್ಧಿನ? ಅಲ್ರಿ ಎಷ್ಟಾದ್ರೂ ಮಾವ ಕೊಟ್ಟ ಮಗ ಅಂತ ಹೇಳಿ ಕೇಟ ಹಂಗ ಚಾಲು ಮಾಡ್ಕೊಂಡ್ ಬಿಟ್ರಲ್ಲ ಇಲ್ಲೇ. ನೋಡ್ರಿ ನಂದೊಂದು ಕಂಡೀಷನ್, ನಾಳೆಗೆ ನೀವು ನಮ್ಮ ಅಪ್ಪನ ಮನೆಗೆ ಬರ್ತೀರಿ, ಬಂದ್ ಅಲ್ಲೇ ಎಲ್ಲ ಮಾತಾಡ್ಬೇಕು. ಅಂದಾಗ ನಾನು ನಿನ್ನ ಆಯ್ತು ರೂಪ, ನೀ ಯಾವಾಗ ಇವತ್ತು ಆರ್ಡರ್ ಮಾಡಿ ಅಂದಿ ನಿಮ್ಮ ಅಪ್ಪನ ಬಿಡಿಸ್ಕೊಂಡ್ ಬಿಡ್ತೀನಿ. ಹೌದೇನು ರಾಜ ರವಿ ಕೋಟಿ ತೇಜ? ನಿಂತೇಳೋ ರಾಜ, ಅದು ನನ್ನ ಪೂರ್ವ ಜನ್ಮದ ಪುಣ್ಯ ರೂಪ. ಚತುರ, ಹಾ 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 ಬಲೆ ನನ್ನ ಚತುರಿ. ಅಯ್ಯೋ ನನ್ನ ಮೃದಂಗದ ರಾಜ. ಹಾಗಾದ್ರೆ ಒಂದು ಹಾಡು ಏನು ತಾರೆ ಹಿಡ್ಕೊಂಡು ಒಂದು ಗಿಚ್ಚ ಕುಣಿತಾಳ ಯಾವ ಹೊಂದ ಬಡದ ತಾಳ ಒನ್ಸ್ ಮೋರ್ ಲೇ ಹಲ್ಕ ನನ್ನ ಮಗನ ಪಾಪ
ಕಡದು ಹೋದ ಮಂದಿ ಹಿಡಿ ಅಂತ ನಮ್ಮ ಸಾಹೇಬ ಕಳ್ಸಿದ್ರ ಇಲ್ಲಿ ಮೂಗಿ ಹಿಡಿದು ಕೊಂಡರು ಬಾರಿ ಓಯ್ಟು ಬೇಡ ತೆಗ್ಸ ಈ ಹುಡುಗಿ ಕೈ ಹಿಡ್ಕೊಂಡು ಕುಣಿದಾಡಕತ್ತೆ ಅಲ್ಲೇ ನಾ ಇಲ್ಲಿ ಸಿಟ್ಟಿಗೆ ಜಾಡ್ಸಿ ಮಗಣ ಸೀದಾ ಪಟ 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 ಹಾರ ಅಂತೇಳಿ ಅಲ್ಲಿ ಸಣ್ಣ ಖಾಲ ಬಿಟ್ಟು ಮಗಣ ಶಟಪ್ ಯು ಶಟಪ್ ಲೇ ಕೋತಿ ನನ್ನ ಮಗನ ಹೊಟ್ಟಿ ಕಿಚ್ಚು ನನ್ನ ಮಗನ ಸಂಕಟ ಬಿತ್ತು ಉಳ್ಳಾಳ ನನ್ನ ಮಗನ ಯಾಕ್ಲೇ ಮಗನ ನನ್ನ ನೌಕರಿ ಒಳಗ ನಿಂದ ಯಾಕ್ಲೇ ಡ್ಯೂಟಿ ಲೇ ನಿನ್ನ ಹಗಲಿ ಡ್ಯೂಟಿ ಮುಗ್ದೈತಿ ಮಗಣ ಈಗ ನನ್ನ ನೈಟ್ ಡ್ಯೂಟಿ ಇಲ್ಲೇ ಐತಿ ಲೇ ಕಾಕ್ಯ ನೋಡ್ಲೆ ನಂದು ಆಗ್ಲಿನೂ ನಂದೈತಿ ರಾತ್ರಿನೂ ನಂದೈತಿ ಡ್ಯೂಟಿ ಮಗನ ಜಾಡ್ಸಿ ಹೊತ್ತು ಬಿಡ್ತೀನಿ ನಾ ತರ ಬಿಟ್ಟು ಕೊಡೋ ನೋಡ್ಲೆ ನಿನ್ಗ ಬಿಡೋದಿಲ್ಲ ಅಂದ್ರೆ ಮಣ ನಮ್ಮ ಎಸ್ ಪಿ ಸಾಹೇಬ್ ಬಂದು ನಿನ್ನ ಚರ್ಮ ಸುಲ್ತನ ಯಾಕಂದ್ರ ನಿನ್ನ ಬಿಟ್ಟು ಹಳ್ಳಿ ಒಳಗೆ ನಾನು ಪುಣ್ಯ ಕೇಸ ಅಂತ ಅಲ್ಲೇ ನಿಮ್ಮ ಅಪ್ಪ ನನ್ನ ಕೊಂಡು ಬಂದು ಕಾಕೊಂಡು ಇಲ್ಲ ನಿಮ್ಮ ಅಮ್ಮನ ಕಳಿಸ್ತೀನಿ ದ್ಯಾಮಮ್ಮನ ಕಳ್ಕ ಏನ್ಲೆ ನನ್ನ ಹಳ್ಳಿ ಒಳಗ 4 ಕುನಿ ಆಗ್ಯಾವ ನೀವು ಕುರಿ ಒಳಗತ್ತಿ ಏನ್ಲೆ ಆಗ ಈ ಹುಡುಗಿ ಪಟಾಯಿಸ್ಬೇಕಂತ ಬೇಕಂದ್ರ ಅಕ್ಕಲ್ಲ ಹಾಕಿ ಇದನ್ನ ಮಾಡಕತ್ತಿ ಕರೆ ಹೇಳೋದು ಅಷ್ಟ ಅಲ್ಲೇ ಪಾಪ ನಿನ್ನ ಡ್ಯೂಟಿ ರಾಂಗ್ ಡ್ಯೂಟಿ ಐತೆ ನಮ್ಮ ಸಾಹೇಬ್ ಸಿಟ್ಟಿಗೆ ಬಿಟ್ರೆ ನೋಡಿ ಈಗ ಹಾಗಾದ್ರ ರೂಪ ನಾ ಈಗ ಒಂದ್ ಸ್ವಲ್ಪ ಹೋಗಿ ಮತ್ತೇನದ ಏನದ ಏನದ ತಂಡಿ ತಂಡಿ ಎಬ್ಬಸಾಗ್ರ ಜಾತ್ರೆಯಾಗ ಗೆಳತಿ ನನ್ನ ಪೈಕಿ ಶರಣಬಸವನ ಜಾತ್ರೆಯಾಗ ಗೆಳತಿ ಒಳಗಿ ನೆನಪಿಗೆ ಬರತೈತಿ ನಾವೇನು ಬರ್ಲಿ ಆಗ್ರ ಅಮ್ಮ ತ್ರಿಲೋಕ ಮಾತೆ ಎಂತಹ ಕೆಟ್ಟ ಗಳಿಗೆಯಲ್ಲಿ ತಾಯಿ ಮಕ್ಕಳನ್ನು ಹಗಲಿಸಿದೆಯಮ್ಮ ನೀನು ಎದೆ ಹಾಲು ಉಳಿಸಿ ಬೆಳೆಸಿದ ತಾಯಿ ಮುಖ ನೋಡಬೇಕೆಂದ್ರೆ ಆ ತಾಯಿ ಮುಖವನ್ನು ನನಗೆ ಸಿಗಲಿಲ್ಲ. ಆದರೆ ಈ 3 ಮಕ್ಕಳ ಭವಿಷ್ಯದ ಬಂಗಾರದ ಬದುಕು ಆಗಲೆಂದು ನನ್ನ ತಂದೆಯ ಕನಸನ್ನು ನನಸಾಗಿ ಉಳಿಸಿದೆಯ ತಾಯಿ. ಯಾಕಪ್ಪ ಹಾಗೆ ನೋಡ್ತಾ ಇದ್ದೀಯಲ್ಲ ನೀನು? ಇದೀಗೆ ತಾನೇ ನಿನ್ನ ಹಡತಿ ಅಂಗಡಿಗೆ ಹೋಗಲಿಲ್ಲೇನಪ್ಪ? ತುಳುಕತರಿಂದ ಹಡತಿ ಅಂಗಡಿಗೆ ಹೋಗಿ ಕೆಳಕು ಮಾಡ್ಕೊಂಡು ಬಂದಿದ್ದೀನಮ್ಮ. ಹೇಗೆ ಹೇಳಿಲ್ಲಮ್ಮ ನನ್ನ ಮಗ ಈಶ್ವರತನಿಗೆ, ಹೇಗೆ ಸಹಿಸಿಕೊಳ್ಳಲಮ್ಮ ಸಂತವನ್ನು? ಯಾಕಪ್ಪ ಆ ಮಾಲಿನ ಹಣವನ್ನು ಕೊಳ್ಳಿಲ್ವೇನಪ್ಪ ಅವರು? ಹಣ ಕೊಟ್ಟರಮ್ಮ, ಆದ್ರೆ ಏನು ಮಾಡುವುದು? ಹಣವನ್ನು
ಅಪ್ಪಿ. ಅಪ್ಪ ಅಪ್ಪ ಏನಾಯ್ತಪ್ಪ ಹಣವನ್ನು ಕೆಟ್ಟ ಕಳ್ಳರ ಪಾಲಾಗಿ ಹೋಗಿತಮ್ಮ, ಕೆಟ್ಟ ಕಳ್ಳರ ಪಾಲಾಗಿ ಹೋಗಿತ್ತು. ಹೆಚ್ಚು ಸಮಯ ತಂದ್ರೆ ನಿನ್ನ ತಂದೆ ಮುಖ ನೀನು ನೋಡ್ತಿರ್ಲಿಲ್ಲ ತಾಯಿ, ಇನ್ನು ನೋಡ್ತಿರ್ಲಿಲ್ಲ. ಅಯ್ಯೋ ಗುರುದೇವಿ, ಎಂತಹ ಕೆಟ್ಟ ಗಳಿಗೆಯಲ್ಲಿ ಈ ರೀತಿ ನಮಗೆ ಕಾಣುತ್ತಿರುವೆ ನಮ್ಮ ಬಾಳಿನಲ್ಲಿ. ಆ ಕಟಕ ಶ್ರೀಮಂತರು ಎತ್ತ ಹಾಕಿ ಹೊಡಿದ ಈ ಜನಿನ ಬಂದ ಹಣದಿಂದನ, ಆದ್ರೆ ಇಂದು ಕಳ್ಳರ ವಸವಾಯಿತ. ಈಗಲಾದರೂ ನಿನಗೆ ತೃಪ್ತಿ ಆಯ್ತೇನಮ್ಮ? ಈಗಲಾದರೂ ನಿನಗೆ ತೃಪ್ತಿ ಆಯ್ತಾ? ಸೀರೆ ಬಡತನದ ಹಂಗತರದ ದುರಾಭಿಮಾನಿಗಳಿಗೆ ದುರಾಚಾರಕ್ಕೆ ನಿನಗೆ ಬಲವಿದೆಯೇನಮ್ಮ? ಅಮ್ಮ, ತ್ರಿಲೋಕ ಮಾತೆ, ನಮಗೆ ಈ ರೀತಿ ಕಷ್ಟ ಕೊಡೋದು ಬದಲು ನಮ್ಮ ಮೂವರ ಪ್ರಾಣವನ್ನೇ ನೀನು ತೆಗೆದುಕೊಳ್ಳಬಾರದೆ ನಮ್ಮ, ತೆಗೆದುಕೊಳ್ಳಬಾರದೆ. ಜಯಶ್ರೀ ಜಯಶ್ರೀ, ಹೊರಗಟ್ಟಿಂದ ನಿರಾಶವಾಗಿ ತಿರುಗುತ್ತಿರುವ ನನ್ನ ಮಗ ಈಶ್ವರ ತೆಲಿಗಿ ಈ ವಿಷಯ ತಿಳಿದರೆ ಪ್ರಜಾಪ್ರಭ ಆಗುವುದೇನೆ? ಹಾಗೆ ನನ್ನ ಮಗಳಿಗೆ ಅವಳಿಗೆ ಹೇಗೆ ಮುಖ ತೋರಿಸಲಿ ಅಮ್ಮ, ಅವಳಿಗೆ ಹೇಗೆ ಮುಖ ತೋರಿಸಲಿ? ನಾಳೀಗ ಸಾಯೋದ ಮೇಲೋ, ನಾಳೀಗ ಸಾಯೋದ ಮೇಲೋ. ಅಪ್ಪ, ಯಾಕಪ್ಪ ಈ ರೀತಿ ಮಾತನಾಡ್ತಿದ್ದೀಯಾ ನೀನು? ಈ ಮನೆಗೆ ಹಿರಿಯರಾದ ನೀವೇ ಈ ರೀತಿ ಮಾತನಾಡಿದ್ರೆ ನಿನ್ನ ಮಕ್ಕಳಾದ ನನ್ನ ಪಾಡುವೇನಪ್ಪ? ಕಷ್ಟದಲ್ಲಿ ಬಂದಿರುವ ಈ ದೇಹ ಕಷ್ಟದಲ್ಲಿ ಸಾಯಿತಿರ್ವಿ ಅಂದಾಗ ಯಾರೇನು ಮಾಡುವುದು? ಅದು ನಮ್ಮ ಪ್ರಾರಂಭದ ಕರ್ಮಪ್ಪ. ಆ ವಿಧಿಗೆ ಎದುರಾಗಿ ನಿಂತಾಗಲೇ ನಮ್ಮ ಜೀವನ ಪಾವನ, ಇಲ್ಲದಿದ್ದರೆ ನಮ್ಮ ಜೀವನವೇ ಮಶಾನಪ್ಪ. ನಿನ್ನ ಮಾತಿನ ಮರುಮೌನ ಕೇಳಿ ಎಷ್ಟು ದುಃಖವನ್ನು ನೆಂದಿಸಿಕೊಳ್ಳಿಲ್ಲ ನಾನು. ನೀನೀಗ ಹಾಡಿದ ಗಂಡನೇ ಗಂಡಸರ ಮಾತಮ್ಮ, ಗಂಡನೇ ಗಂಡಸರ ಮಾತು ಅಂದಾಗ ಯಾರೇನು ಮಾಡುವ ಮಗಳೇ? ನನ್ನ ಹೃದಯ ಕೋಶದಲ್ಲಿ ದಾಂಪತ್ಯದ ದಾವಕಲಿ ಉರಿಯತ್ತಿ ಹೇಳ್ತದಮ್ಮ, ಉರಿಯತ್ತಿ ಹೇಳ್ತದೆ. ಅಪ್ಪ, ನಾವೆಷ್ಟು ದುಃಖಿಸಿ ದುಃಖಿಸಿ ಹತ್ತರು ಆ ಕರೆಯುತ್ತೆಯಿಂದ ಬಂದು ನಮ್ಮನ್ನು ಎತ್ತಿಕೊಳ್ಳುವ ಯಾರಿಲ್ಲಪ್ಪ ಈ ಸಮಾಜದ ಜನ. ಹೌದಮ್ಮ, ಹೌದು. ಕಷ್ಟದ ಕಣ್ಣೀರು ಕೈ ತೊಳೆಯಬೇಕಾದಾಗ, ನಿಜಪ್ಪನ ಜೀವನದಲ್ಲಿ ನಂದಿಸಿಕೊಳ್ತು ಹೋಗ್ತಿರುವಾಗ ಯಾರೇನು ಮಾಡುವ ಮಗಳೇ? ಯಾರಿಂದಲೇ ಏನಾಗುವುದು? ತನ್ನ ಹಿಂದ ಧರ್ಮವು ಹಿಂದ ಕರ್ಮ ಕಾಡ್ತಿರುವಾಗ ನೀನಿಂದಲೇನು ಮಗಳೇ, ನನ್ನಿಂದಲೇ ಏನು? ಅಯ್ಯೋ ಪಾಪಿಗಳ, ಹಣದಾಸೆಗಾಗಿ ಈ ಮುದುಕನ ಜೀವನವನ್ನು ತೆಗೆಯುವಷ್ಟು ಮುರುಕರಾಗಿ ಜನಿಸಿದ್ದೀರಾ ಈ ಜನ್ಮ ಭೂಮಿಯಲ್ಲಿ. ಅಮ್ಮ, ಕನ್ನಡ ಮಾತಿ, ನಾನು ನನ್ನವರೆಂಬ ಹಂಗ ತೋರದೆ ದುರಾಭಿಮಾನಿಗಳಿಗೆ ದುರಾಚಾರಕ್ಕೆ ನಿನಗೆ ಬಲವಿದೆಯೇನಮ್ಮ? ಸತ್ಯದ ತಲೆ ಮೇಲೆ ಕಾಲಿಟ್ಟು ಮೆರೆಯುತ್ತಿರುವ ಭಂಡರಿಗೆ ಜನ್ಮ ನುಡಿಯುವುದಕ್ಕಿಂತ ನೀನು ಭಜ್ಜೆ ಆಗಿದ್ದರೆ ಸಾವಿರಾರು ಪಾಲು ಮಿಗಿಲಾಗಿತ್ತು ತಾಯಿ, ಸಾವಿರಾರು ಪಾಲು ಮಿಗಿಲಾಗಿತ್ತು ನೀನು. ಹಳಬೇಡ ಮಗಳೇ, ಹಳಬೇಡ. ದೈವ ಗೆದ್ದವರೊಂದು ಯಾರೊಂದು ನೀನ ಹೇಳಿಲ್ಲ ನಮ್ಮ ಮಗಳೇ. ವ್ಯಾಪಾರ ಜೀವ ನಂದಿಸಿ ಹೋಗ್ತಿರುವಾಗ ಯಾರಿಂದಲೇನು ಮಗಳೇ? ನಿನ್ನಿಂದಲೇನು, ನನ್ನಿಂದಲೇನು? ಹೌದಪ್ಪ, ಹೌದು. ಆದರೆ ಈ ನಿನ್ನ ಅವಸ್ಥೆಯನ್ನು ಕಂಡು ಬೇಸರವಾಗಿ ಬಂದ ಅಣ್ಣನಿಗೆ ಈ ವಿಷಯವನ್ನು ತಿಳಿಸಬೇಕಂದ್ರೆ ಎಲ್ಲಿ ಸುಟ್ಟು ಹಾಕಿ ಬಿಡವನು ಆ ಸುಟ್ಟ ಹುಳುಗಳನ್ನು. ಇವರೇ ಹಣ ಕದ್ದಲು ನನಗೆ ಒಂದು ತಿಳಿಲಿಲ್ಲಮ್ಮ. ಹಣ ಕಳೆದುಕೊಂಡ ಭಯದಲ್ಲಿ ಸಿಕ್ಕವರ ಕೇಳಿದಾಗ ಸಿಕ್ಕವರು ಹೊಡೆದು ಬಿಟ್ಟಾರಪ್ಪ, ಸಿಕ್ಕವರು ಹೊಡೆದು ಬಿಟ್ಟರು. ನನ್ನ ಮಗ 10 ಪೈಸೆ ಹುಟ್ಟದ ಈ ಕಲಿ ಕಾಲದಲ್ಲಿ ಹೊಟ್ಟಿಗೆ ಹಿಟ್ಟಿನ ತಿರುಗದು ಬಂದಮ್ಮ, ಹೊಟ್ಟಿಗೆ ಹಿಟ್ಟಿನ ತಿರುಗದು ಬಂತು. ನನಗೆ ಹಣ ಕಳೆದುಕೊಂಡು ಈ ದುರ್ದೈದಲ್ಲಿ ನಾನು ಈ ಮನೆಯಲ್ಲಿ ಇರಲಾರಮ್ಮ, ನಾನು ಈ ಮನೆಯಲ್ಲಿ ಇರಲಾರೆ. ಯಾಕಪ್ಪ ಎಂತ ಮಾತನಾಡ್ತಾ ಇದ್ದೀಯಾ ನೀನು? ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಗಂಡುಗಳೆನಿಸಿಕೊಂಡ್ರವ ನಾನೇ ಇದ್ದಾನೆ, ವೀರ ಮಹಿಳೆ ಎನಿಸಿಕೊಳ್ಳಬೇಕಾಗಿದ್ದ ನಾನಿದ್ದೇನೆ. ಅಪ್ಪ, ನೀನು ಯಾವುದು ಅನ್ನೋದಕ್ಕೆ ಚಿಂತೆ ಮಾಡಬೇಡಪ್ಪ. ಅನ್ನನಿಗೆ ನಾನು
ಲೋಕನಾಥ್, ನನ್ನ ಸೂಟ್ ಕೇಸ್ ಅನ್ನು ಕದ್ದು ತಂದಿರುವೆಯಲ್ಲ, ಎಲ್ಲಿದೆ ನನ್ನ ಸೂಟ್ ಕೇಸ್? ಏನು ಮಾತನಾಡ್ತಿರ್ತೀವಿ ಸರ್ ನೀವು? ಯಾವ ಸುಟ್ಕೇಸು ನನಗೆ ಗೊತ್ತಿಲ್ಲ. ಗೊತ್ತಿಲ್ಲವೆಂದು ಗತ್ತಿನಾಟ ಹಚ್ಚಿರುವೆಯಾ ಮುಗಿಯ ನನ್ನ ಮಗನೇ? ಬಸ್ ಸ್ಟ್ಯಾಂಡಿನಲ್ಲಿ ನಿನ್ನ ಪಕ್ಕದಲ್ಲಿದ್ದ ನನ್ನ ಸೂಟ್ ಕೇಸನ್ನು ನೀನೇ ಹೊಡೆದುಕೊಂಡು ಬಂದು ನನಗೆ ಬಳ್ಳುತ್ತುರಿಯಂತೆ ಮಾತನಾಡುವೆಯಾ? ಒಳ್ಳೆಯ ಮಾತಿನಿಂದ ಕೊಡುವೆಯಾ, ಇಲ್ಲ ಈ ಚೂರಿಯಿಂದ ಹಿರಿದು ಸಾಯಿಸಿ ಬಿಡಲು? ಸೂರ್ಯದ ಅಟ್ಟೆ ಏಕೆ ಶ್ರೀಮಂತರೇ? ಕೊಡಲಿಂದ ತುಂಡಾಸಿ ಚೆಲ್ಲಿದರು. ನಾನು ಸತ್ಯವನ್ನೇ ಮಾತನಾಡುದು. ಇದು ಮಗ ಸಾಕ್ಷಿಯಾಗಿ ನಾನಿಲ್ಲ ಸುಟ್ಕೇಸು ನೋಡಿಲ್ಲ. ಅವನೊಬ್ಬ ಕಳ್ಳ, ಅವನ ತಂದೆಯಾದ ನೀನೊಬ್ಬ ಮಹಾಕಳ್ಳ. ನೋಡು ಲೋಕನಾಥ್, ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ, ಆ ಹಣ ಕೊಡದಿದ್ದರೆ ನಿನ್ನ ಮೈ ಚರ್ಮವನ್ನು ಸುರಿದು ಬಿಡುತ್ತೇನೆ. ನಿನ್ನ ಹಣವನ್ನು ನೋಡಿದರೆ ತಾನೇ ನಾನು ಬೊಗಳುವುದು.